ಇಲ್ಲಿರುವ ಎಲ್ಲ ಹಿರಿಯ ಮನೆಗೆ ಮೈಕ್ ಕಮ್ಮಿ ಕೆಳಗೆ ಮಾಡ್ಕೊ ಸ್ವಲ್ಪ ಕೆಳಗೆ. ನಿಜವಾಗ್ಲೂ ತಾವೆಲ್ಲ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ಕೊಳ್ತೇನೆ. ಯಾಕೆಂದರೆ ನಾನು ಯಾವುದ್ರ ಬಗ್ಗೆ ಸಿದ್ಧತೆಯನ್ನಾಗಲಿ ಅಥವಾ ಅದು ನಿಜವಾಗ್ಲೂ ನಾನು ಪಡಿತಾನೆ ಇಲ್ಲ. ಇದು ವಿನಯಕ್ಕಾಗಿ ಹೇಳೋ ಮಾತಲ್ಲ. ಕೆಲವು ಸಾರಿ ನನಗೆ ಕಷ್ಟ ಆಗುತ್ತೆ. ಕಾರಣ ಇಲ್ಲಿ ನೀವೆಲ್ಲ ದೊಡ್ಡವರಿರೋದು. ಇದು ವಿನಯಕ್ಕಾಗಿ ಹೇಳಿಲ್ಲ. ದೊಡ್ಡವರಿಗಿರೋದೇ ನನಗೆ ಸಂಕೋಚ ತಂದು ಕಷ್ಟ. ಆಮೇಲೆ ಇನ್ನೊಂದು ಕ್ಷಮೆ, ಈ ತಮ್ಮ ಪತ್ರಿಕೆಯಲ್ಲಿ ಗಾಯನ ಅಂತ ಇದೆ. ಸತ್ಯವಾಗಿಯೂ ನನಗೆ ಗಾಯನ ಅಂದರೆ ಏನು ಅಂತ ಗೊತ್ತಿಲ್ಲ. ನಮ್ಮ ರವಿ ಸರು ಚಂದ್ರಿಕಾ ಮೇಡಮ್ ಅವರು ಕೂತಿರ್ತಾರೆ. ಅದರ ಆ ಶೈಲಿ ನಿಮಗೆ ಗೊತ್ತಾದ ರೀತಿಯನ್ನು ನೀವು ಹೇಳಿ ಅಷ್ಟೇ ಅಂತ. ನೀವು ನಾವು ಆ ಊರಿನ ಕಡೆಯವರಾದ್ರಿಂದ ಅದಾಗಲಿ ಸುಮ್ಮನೆ ಓದಿ ನೀವು ಅಂತ ಹೇಳಿದರು ರವಿ ಸರ್ ಮುಖ್ಯ ಕಾರಣ. ಅದರಿಂದ ನನಗೆ ಗೊತ್ತಿದ್ದನ್ನು ನನಗೆ ಏನು ಸಾಧ್ಯವಿದೆ ಅದನ್ನು ತೋರ್ಕೋತೇನೆ. ದಯವಿಟ್ಟು ಕ್ಷಮಿಸಬೇಕು ಮತ್ತು ಅದನ್ನು ಹಾಗೆ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತೀನಿ. ಮೊದಲಿಗೆ ದೇವನೂರು ಮಾದೇವರಿಗೆ ಹೃತ್ಪೂರ್ವವಾದಂಥ ಗೌರವಗಳನ್ನು ಸಲ್ಲಿಸ್ತೇನೆ. ಈ ಕೃತಿ ಓದ್ತಾ ಇದ್ದಾಗೆಲ್ಲ ಯಾವ್ಯಾವ ಆಯಾಮಗಳಲ್ಲಿ ಕೆರೆಕೊಳ್ತದೆ ಅನ್ನೋದು ನಮ್ಮ ಸಂವೇದನಶೀಲತೆಗೆ ಮತ್ತು ಅದರ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು. ಇದನ್ನು ಹೀಗೆ ಇಷ್ಟೇ ಅಂತ ಹೇಳೋದು ಸರಿಯಲ್ಲ. ಸಂಕೋಚಾಗತಿ ಮಾತಿಡೋದಕ್ಕೆ ವಿಮರ್ಶೆಯನ್ನು ಇಡ್ತಾ ಇದ್ದಾಗೇ ನಮ್ಮ ಪದತಲ ಕುಸಿತ ಹೋಗುತ್ತೆ, ನಾವು ಸೋಲ್ತಾ ಹೋಗ್ತೀವಿ. ಏನು ಸ್ಟೇಟ್ಮೆಂಟ್ ಮಾಡ್ತಿದ್ದಾಗೇ ಅಲ್ಲಿ ನಮ್ಮ ಪತನ ಶುರುವಾಗಿದೆ. ಯಾವುದೇ ಸ್ಟೇಟ್ಮೆಂಟ್ ಮಾಡಿದ್ರು ಅದು ಅದಲ್ಲ ಅಂತಾಗುತ್ತೆ. ಚಾಮರಸ್ನ ಪ್ರಭುಲಿಂಗಲಿಯಲ್ಲಿ ಒಂದು ಮಾತು ನನಗೆ ನೆನಪಾಗುತ್ತೆ. ದಿಮಣಿ ಅಲ್ಲಮ ಸಿಕ್ಕದಾದನು ತಮದ ಮಾಯಗೆ. ದಿಮಣಿ ಅಲ್ಲಮ ಸಿಕ್ಕದಾದನು ತಮದ ಮಾಯಗೆ. ಅದರಿಂದ ಯಾವ ವಿಮರ್ಶೆಯನ್ನು ಇಟ್ಟು ವಿಜೃಂಭಿಸಿದ್ರು ಅದು ಆಗಲೇ ಅದು ನಾಶಗೊಂಡಿರುತ್ತೆ. ಇದು ಅಹಂಕಾರ ಮಾಲೋಚನೆಯಲ್ಲಿ ದಯಮಾಡಿ ಇದನ್ನು ಹೀಗೆ ಅಂತ ನಿರ್ದಿಷ್ಟಗೊಳಿಸುವುದು, ಕೊಳವೆಯಲ್ಲಿ ಬಂಧಿಸುವುದು ಉಚಿತವಲ್ಲ. ನಮ್ಮ ಸಂವೇದನೆ ಹೇಗೆ ವಿಸ್ತೃತವೋ ವ್ಯಾಪಕವೋ ತೀಕ್ಷ್ಣವೋ ಅದರ ಮೇಲೆ ಅದು ಕೆರ್ಕೊಳ್ತಾನೆ ಹೋಗುತ್ತೆ. ಅದು ದೇವನೂರವರ ಶಕ್ತಿ. ತಿರುಗಿ ವಿಮರ್ಶೆಗೆ ಹೋಗಲ್ಲ. ನಾನು ಮೇಡಮ್ ಅವರು, ವಿಜಯ ಮೇಡಮ್ ಅವ್ರಿಗೆ ಮತ್ತು ರವಿ ಸರ್ ಅವರಿಗೆ, ರವಿ ದಂಪತಿಯವರಿಗೆ ನಮಸ್ಕರಿಸಿ, ನನ್ನ ಗುರು ವಾಸುದೇವ್ ಶರ್ಮಾ ಇಲ್ಲಿದ್ದಾರೆ, ಅವ್ರಿಗೂ ಹೃತ್ಪೂರ್ವಕವಾದ ಗೌರವಗಳನ್ನು ಅರ್ಪಿಸಿ ನನಗೆ ಈಗೇನು ನೆನಪಾಗುತ್ತೋ ಅಷ್ಟನ್ನು ಮಾತ್ರ ಹಂಚ್ಕೋತೀನಿ. ಮತ್ತೊಮ್ಮೆ ಕ್ಷಮಿಸಿ. ಈ ಒಂದು ಪುಟಾಣಿ ಚಿತ್ರಣದಲ್ಲಿ ಏನೆಲ್ಲ ದಿಕ್ಕಿನಿಂದ ವಿಮರ್ಶೆ ಮಾಡ್ಬೋದು ಅಥವಾ ಏನೆಲ್ಲ ದಿಕ್ಕಿನಿಂದ ಅರ್ಥ ಮಾಡ್ಕೊಳ್ಳೋದು ಅಥವಾ ಅರ್ಥೈಸೋ ಪ್ರಯತ್ನ ಮಾಡೋದು ಅದು ಅಸೀಮ ಸಾಧ್ಯತೆ. ಶೈಲಿ ಮತ್ತು ಭಾಷೆ ನಿರೂಪಣೆ ಎಲ್ಲವೂ ಕೂಡ ಅದು ಅನಂತ ಸಾಧ್ಯತೆಗಳನ್ನು ಒಳಗೊಂಡಿದೆ. ದೇವನೂರು ಶೈಲಿ ಅಂತ ಒಂದು ನಿರ್ದಿಷ್ಟಗೊಳಿಸೋಕ್ಕೆ ಸಾಧ್ಯವಿಲ್ಲದಿದ್ದರೂ ಒಂದೊಂದು ಪಾತ್ರ ಮತ್ತು ಅದರ ಸಂಭಾಷಣೆ ಅಥವಾ ನಿರೂಪಣೆ ನಮ್ಮ ಪರಿಸರದಲ್ಲಿ ಇರುವ ಈ ಅಸೀಮವಾದ ರೂಪದ ನಿರೂಪಣೆ ಶೈಲಿಗಳು, ಲಯ, ಸೊಗಸು, ಮಾಧುರ್ಯ, ನಾದ, ಅರ್ಥ ಎಲ್ಲವನ್ನೂ ಒಳಗೊಂಡಿದೆ. ಒಬ್ಬೊಬ್ಬರ ರೀತಿ ಚಲನಾತ್ಮನ ಶೈಲಿ, ಅವ್ವ ಮಾತಾಡ್ಕೊಳ್ಳೋ ರೀತಿ, ಗಾರಸಿದ್ಧನ ಶೈಲಿ ಇರ್ಬೋದು, ಚನ್ನನ ನಿರೂಪಣೆ ಇರ್ಬೋದು, ಜ್ಯೋತಮಗಿರಿರ್ಬೋದು, ಮಂಚದ ಕಥಾಲಿಸುವ ಪ್ರಸಂಗ ಇರ್ಬೋದು, ಅಕ್ಕಮಾದೇವ ಯಾಡನ ಸಂದರ್ಭ ಇರ್ಬೋದು, ಆಮೇಲೆ ದಲಿತ ಸಂಘರ್ಷ ಸಮಿತಿಯವರ ಒಂದೊಂದು ಒಬ್ಬೊಬ್ಬರು ಒಂದೊಂದು ಶೈಲಿ ಅದು ಹೀಗೆ ಅಂತ ಹೇಳೋದು ಕಷ್ಟ. ಅದರಲ್ಲಿ ಒಂದು ಕುಸುಮ ಬಾಲೆ ಅದ್ಭುತವಾದ ಸಂಬಂಧಗಳ ವಿಶ್ಲೇಷಣೆ ಮೂಲಕ ಮಾನವೀಯತೆಯನ್ನು ಸಾರುತ್ತಾ ಅಥವಾ ಅದನ್ನು ತೆರೆದು ತೋರಿಸುತ್ತಾ ಆ ಮೂಲಕ ಈ ರೀತಿ ಮನುಷ್ಯ ಸಂಬಂಧಗಳು ಇದ್ದಾಗಿಯೂ
ಅಮಾಯಕ ಇದು ಚನ್ನನ ಕೊಲೆ ಏನೇ ಮಾತಾಡಿ ನಾನು ಬರ್ತೀನಿ ನಿರೂಪಣೆಗೆ. ಸಂಬಂಧಗಳು ಮಲ್ಲಾಜಮನ ಸಂದರ್ಭ, ಅಕ್ಕ ಮಾದೇವಿಯ ಪ್ರಸಂಗ ಎಲ್ಲವೂ ಬೇರೆ ಬೇರೆ ಸಂಬಂಧಗಳೇ. ಆದರೆ ಆ ಸಂಬಂಧದ ಹಿನ್ನೆಲೆಯಲ್ಲಿ ಚನ್ನನ ಕೊಲೆಯಾಗುವುದು. ಮೊದಲನೇ ದೃಶ್ಯದಲ್ಲೇ ಚನ್ನನ ಕೊಲೆ ಆಗಿದೆ, ಆಗುತ್ತೆ, ಗೊತ್ತಾಗುತ್ತದೆ. ಫಸ್ಟ್ ಚನ್ನನ ಕೊಲೆ. ಈ ಕೊಲೆ ಅನ್ನೋದು ಮನುಷ್ಯ ಸಂಬಂಧಗಳ ನಡುವೆ ಈಗ ಆಗ್ತಾ ಇರೋದ್ರ ಬಗ್ಗೆ ತಲ್ಲಣಗೊಂಡ ಒಂದು ಉದಾಹರಣೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದು ಇರಲಿ ಅದರ ಕಥೆಗಳು. ನಾನು ಹಸಿವು ಮತ್ತು ಈ ಮುಗ್ಧ ಲೋಕ ಅದನ್ನ ಸುರೇಶ್ ಬಾಬು ಹೇಳಿದ್ರು, ಮುಗ್ಧತೆ ಅಂತ. ಆ ಎರಡು ಪ್ರಸಂಗವನ್ನ ಇಟ್ಬೋದು. ಮುಗ್ಧತೆ ಅಂದ್ರೆ ಮುಗ್ಧತೆ ಅನ್ನೋದು ಇಲ್ಲ, ಅದು ಕಷ್ಟನೇ ಆಗುತ್ತೆ. ಇನ್ನೊಂದು ರೂಪದಲ್ಲಿದೆ ಹಸಿವು, ಪರಮ ಹಸಿವು ಮತ್ತು ಅದರ ಮುಕ್ತ ಸ್ವರೂಪ ಎರಡನ್ನು ನಾವು ನೆನಪಿಸ್ಕೋಬಹುದು. ಗಾರಲಿಂಗನ ಪ್ರಸಂಗ ನಾನು ತಗೋತೇನೆ. ಮೊದಲು ಕುಸುಮಬಾಲೆ ಹೀಗೆ ನಾನು ಅಂದ್ಕೊಳ್ತೇನೆ. ಮೊದಲ ದೃಶ್ಯದಲ್ಲಿ ಜ್ಯೋತಂದಿರು ಸೇರಿದ್ದಾರೆ, ಅವರು ಮಾತಾಡ್ಕೊಳ್ತಾರೆ, ಹಾಗೆ ಕಥೆ ಶುರುವಾಗುತ್ತದೆ. ಕಲ್ಲು ನೀರು ಕರಗುತ್ತಿತ್ತು. ಆಗ ಕ್ರಿಯಾ ಮುಗಿಸಿದ ಜ್ಯೋತಂದಿರು ತಮ್ಮ ಕಷ್ಟ ಸುಖ ಮಾತಾಡಿಕೊಳ್ಳಲು ಆ ಗೌಗಂತಲ ಊರ ಮುಂದಲು ರೂಢಿಗತದಂತೆ ಕೂಡಿದರು. ಗೌಗಂತಲ ಊರ ಮುಂದಲು ರೂಢಿಗತದಂತೆ ಕೂಡಿದರು. ಅವರು ಮಾತಾಡಲಿ ಅಂತ ಇವರು ಮಾತಾಡಲಿ ಅಂತ ಅವರು ಹೀಗಿದ್ದರು. ಅಷ್ಟೊತ್ತಿಗೆ ಇಸ್ಕೂಲ್ ಮನ ದಿಕ್ಕಿನಿಂದ ಆ ಊರಿಗೆ ಹೊಸದಾಗಿ ಬಂದಿದ್ದ ಗಂಭೀರ ಕಡೆ ಜ್ಯೋತನನು ಬಂದು ಆ ಬಸ್ಸಿನವರು ದಾನವಾಗಿ ಕಟ್ಟಿಸಿದ್ದ ಜಗಲಿ ಕಲ್ಲಿನ ಮೇಲೆ ಉತ್ಸೋ ಅಂತ ಕೂತು ನಿಟ್ಟುಸರಾದರು. ಆದರೂ ಊರು ದೊಡ್ಡವರಟ್ಟಿ ಜ್ಯೋತಮನು ಯಾವ ಊರ ತಾಯಿ ನಿಂದು? ಅಯ್ಯೋ ನಂದು ಯಾವ ಊರು, ಯಾವ ಕೇರಿ ಅಕ್ಕಯ್ಯ, ನಾನೊಬ್ಳು ಪಾಪಿ ಪರದೇಸಿ, ಇದ್ರೆ ಈ ಊರು ಎದ್ರ ಮುಂದೂರು, ಈಗ ಹೊಸದಾಗಿ ಬಂದಿರೋ ತಮ್ಮೂರು ಕಡೆಯವಳು. ಅವ್ವ ಏನ್ ನಿನ್ನ ಮಾತಲ್ಲಿ ಇಷ್ಟೊಂದು ಭಿನ್ನಾಣ, ಎಷ್ಟೇ ಆದ್ರೂ ನೀನು ಊರು ತಿರುಗಳಲ್ವಾ, ಒಳಗೆ ಎಷ್ಟೋ ನೀನು ಮಾತು ಕೇಳೋದೇ ಒಂದು 5 ಮಗ ಅಂತ ಇದ್ರು. ಅಷ್ಟು ಅದ್ಯಾ ಇದಕ್ಕೆ 12 ವರ್ಷದ ಮರ ಬೆಳೆದು ಬಂದಿದ್ಯಾ, ಅವಳೇ ನೀನು ಒಂದು ಅವಳೇ ಕಂಡ್ರಿ ಅಕ್ಕಯ್ಯ, ಇನ್ನೂ ನನ್ನ ನಿಪ್ಪು ತಮಗೆ ಸಿಗರಾಗಿದೆಯಲ್ಲ, ಇದೆಲ್ಲ ನನ್ನ ಪುಣ್ಯ ಅಂತ ಹೇಳ್ಬೇಕಾದ್ರೆ ಉಳಿದ ಜ್ಯೋತಂದಿರು ಬಂದ ಹೊಸಗಳ ಮುಕ್ತ ಕಟ್ಟ ಅಲ್ಲಿ ಗಲಭ ಗದ್ದಲ ಎಬ್ಬಿಸುತ್ತಿರಲು ಆಗ ದೊಡ್ಡವರಟ್ಟಿ ಜ್ಯೋತಮ್ಮರು ಅದ್ಯಾನ ಅಷ್ಟು ಮಾತಾಡ್ರಿ ಕೇಳ್ರಿ ಯಮಕ್ಕಳ, ಅವರೆಲ್ಲರೂ ಮಾತಾಡ್ತೀವಿ, ಅದ್ಯಾನ ಅಷ್ಟು ಮಾತಾಡ್ರಿ ಕೇಳ್ರಿ ಯಮಕ್ಕಳ, ಇವತ್ತು ನಮ್ಮಟ್ಟಿ ಕುಸುಮ ಗಂಡ ಬಂದಿದ್ದ, ಬಂದವ ಕೂಸ್ನು ಎಟ್ಟಿನೋ ಒಂದು ಕ್ಷಣಕ್ಕೂ ನೋಡದೇ ಇಲ್ವೋ, ಕಳೆದು ಒಂದೇ ಪುಣ್ಯಾತ್ಮ, ಅಯ್ಯಯ್ಯೋ ಯಾಕಾರು ಆ ಥರ ಮಾಡಿದವ, ಅಯ್ಯಯ್ಯೋ ಯಾಕಾರು ಅದು ನಾನು ತಾನೇ ಯಾನ್ ಹೇಳಿದ್ದಾಯೇ ಹೇಳಿ ಅದು ನಾನು ಹೇಳ್ತಿದ್ದಾಗಿ ಅಂತ ಆ ತೊರಗಟ್ಟಿ ಜ್ಯೋತಮ್ಮ ಬಾಯಾದಾಗ ನೀನೀಗ ಈ ಅಟ್ಟಿ ತಳಪಾಯದಿಂದ ಹುಟ್ಟಿರೋ ನನಗೇ ಗೊತ್ತಿರುವಂತ ಇನ್ನೀಯನ್ನ ಯಾಳದು ಅಂತ ದೊಡ್ಡಗಟ್ಟಿ ಜ್ಯೋತಮ್ಮನು ಮಕ್ಕಳು ಬಿಟ್ಟದ್ದು ಶಾಸ್ತಾರ ಉಸಿರಾಡ್ತಾಗ ಹೊರ ಮಾರಿ ಜ್ಯೋತಮ್ಮ ಅವಾಗ ಏನ್ ಕಂಡಿದ್ರು ಎಲ್ಲಿ ಬಿಡಿ ಅದನ್ನು ಸಿಕ್ಕ್ಯಾನೋ ಅಂತ ಆಗ ಅಯ್ಯೋ ಅದ್ಯಾನ್ ಕಂಡಿದ್ದು ಹೇಳವ ನೀವು ಆಗ್ಬಿಟ್ಟು ಹೇಳೋ ಅಂತಂದಾಗ ಆ ತೊರಗಟ್ಟಿ ಜ್ಯೋತಮ್ಮನು ಸುತ್ತ ಹೊತ್ತುಕೊಂಡ್ಬಿಟ್ಟು ಅದೆಷ್ಟು ಮರ ಈ ಒಡಾರ ಚಂದನವನ್ನ ಕೂಸು ಮಾಡು, ಕೂಗು ತಳಗು ನಮ್ಮ ಅಕ್ಕಿ ಜೋಬ್ರಿದ್ದಾನೆ, ಈ ಕೆಂಪಿನ ಗಂಡ ಹೆಂಡ್ತಿಗ ಹುಟ್ಟಿರೋ ಕೂಸು ಅದು ಚಂದನ ತರವಾಗಿ ಅದು ಕಪ್ಪಾಗಿ ಹುಟ್ಟಿ ಅಂತೇನಾರು ಅದನ್ನ ಅರ್ಥ ಮಾಡ್ಕೊಂಡು ಅಂತಿದ್ದ. ಎಲ್ಲರೂ ಮಾಡಿ ಯಥಾರ್ಥನೇ ಹೇಳ್ತಾಳ ಅವಳು, ಅದ್ಯಾವ ಬಹಳ ದೊಡ್ಡ ವಿಚಾರ ಅಂತ ಈ ಹಾರೋರ ಮನೆ ಅಕ್ಕಿ ಜ್ಯೋತಮ್ಮ ಹೇಳ್ತಿರ್ಬೇಕಾದ್ರೆ ಆ ತೀರ್ಥ ಅವರಿಬ್ರು ಮಾತಾಡ್ಬೋದು, ಎಲ್ಲರೂ ಮಾಡಿ ಯಥಾರ್ಥನೆ ಅಂತ. ಹಾರೋರ ಮನೆ ಜ್ಯೋತಮ್ಮನು ಹೀಗೆ ಹೇಳಿದಾಗ ಈ ಒಂದು ಮಾತು ಅನಿಸ್ಬೇಕು, ಕುಸುಮಾರಿ ಹುಟ್ಟಿರುವ ಕೂಸು ಕೆಂಪಿರೋ ಗಂಡ ಹೆಂಡತಿಗೆ ಹುಟ್ಟಿರುವ ಆ ಕೂಸು ಚೆನ್ನಾಗಿರುವುದು ಸೊಪ್ಪಾಗಿ ಅದು ಹುಟ್ಟಿ ಅಂತ ಏನಾದ್ರು ಹೊರತುಕೊಂಡು ಅಂತ ಎಲ್ಲರೂ ಎಲ್ಲರೂ ಮಾಡೋ ಯಥಾರ್ಥನೆ ಹೇಳ್ತಾಳೆ. ಅದೇನ್ ಬಹಳ ದೊಡ್ಡ ವಿಚಾರವಾದು ಅಂತಿರ್ಬೇಕಾದ್ರೆ ಆ ಉಳಿದ ಜ್ಯೋತಮ್ಮನು ಅದಿರ್ಲಿ ಕಣ,
ಕೂಸು ಬಾಂಟಿ ಚೆನ್ನಾಗಿದ್ದದ 16 ವರ್ಷ ಹೇಳಿ ಕೇಳೋ ಅಂತಂದ್ರೆ ಕೂಸೇನೋ ಚಂದಗಾಣವಾಗಿ ಆಡ್ಕೊಂಡದ ನನ್ನ ತಾಯಿ. ಆದ್ರೆ ಆ ಕುಸುಮನ್ನ ಈ ನೇತ್ರಗಳಿಂದ ನೋಡಕ್ಕಾಗಲ್ಲ ಕಣವ, ನೋಡಕ್ಕಾಗಲ್ಲ. ಆ ಎಳೆ ನಗುದ್ವಿ, ಆ ಎಳೆ ಚೆಲುವು ಸೇರಿಸಿ ಬಟ್ಟಿ ಇಳಿಸಿ ಮಾಡಂಗಿದ್ದವಳು. ಅದೇ ಅವಳ ತುಟಿ ಮೇಲಿದ್ದ ಒಂದು ಚುಟ್ಟಿ ಸಿಂಗಲ್ನಲ್ಲಿ ಮೂಲೋಕದ ಚೆಲುವನ್ನೆಲ್ಲ ಇಟ್ಕೊಂಡು ಅದನ್ನ ರತಿ ಅಂಬೋಳಗೇನೆ ಹೆಂಗಾರ ಮಾಡಿ ಕಿತ್ತು ತಮ್ಮ ತುಟಿ ಮೇಲೆ ಇಟ್ಕೊಳ್ಬೇಕು ಅನ್ನಂಗಿದ್ದವಳು. ಈಗ ನನ್ನ ಕಂದನೊಳಗ ಬಸ್ಕೊಂಡ್ರ ಒಂದ್ ಚಟಾಕ್ ರಕ್ತ ಇದ್ದದೋ ಇಲ್ವೋ ಅನ್ನಂಗವಳೆ ಅನ್ನೋ ವಾಕ್ಯಕ್ಕೆ ಉಳಿದ ಜ್ಯೋತಂಬರ ಕಡೆಯಿಂದ ಮಾತು ಬಾರದಿರಲು ಕೆಲವರು ಮೂಗುಡ್ತಾರೆ, ಕೆಲವರು ಲೊಚಗುಡ್ತಾರೆ, ಕೆಲವರು ಅಯ್ಯೋ ಅಂತ, ಕೆಲವರು ತಾವೇ ದೀನವಾಗಿ ನಿಟ್ಟುಸರಾಗಿ ಕುಳಿತಿರ್ಬೇಕಾದ್ರೆ ಆ ಕಡ 5 ಜನ, ಈ ಕಡ 5 ಜನ, ಇಂದ 5 ಜನ ನಡುಮಧ್ಯೆ ಕುಸುಮಾಳಪ್ಪ ಸೋಮಪ್ಪ ಗೌಡರು ಮಾತಾಡ್ತಾ ಉಳಿದವರು ಹೂಗುಡ್ತಾ ಊರೊಳಕ್ಕೆ ಕಾಲಿಟ್ಟರು. ಈ ಕಲಿಕಾಲ ಜನಕ್ಕ ವ್ಯಾಳ ಅದೇಳ ಎಂಬುದಿಲ್ಲದೆ ಒಂದು ಕ್ಷಣತ್ತಾದರೂ ನಿರುಪಳವಾಗಿ ತಮ್ಮ ಕಷ್ಟ ಸುತ್ತ ಮಾತಾಡಿಕೊಳ್ಳಲಾಗದ ಜ್ಯೋತಂಗಿರು ಬೇಜಾರು ತುಂಬಿಕೊಂಡು ಎದ್ದೆದ್ದು ತಮ್ಮ ತಮ್ಮ ಕಳಾಸೆ. ಇದು ಪಸ್ಸಿ ಕುಸುಂಬಲೆ ಮೊದಲನೇ. ಆ ಕಡ 5 ಜನ, ಈ ಕಡ 5 ಜನ, ಇಂದ 5 ಜನ ನಡುಮಧ್ಯೆ ಕುಸುಮಾಳಪ್ಪ ಸೋಮಪ್ಪ ಗೌಡರು ಮಾತಾಡ್ತಾ ಉಳಿದವರು ಹೂಗುಡ್ತಾ ಊರೊಳಕ್ಕೆ ಕಾಲಿಟ್ಟರು. ಈ ಕಲಿಕಾಲದ ಜನಕ್ಕ ವ್ಯಾಳ ಅವೇಳ ಎಂಬುದಿಲ್ಲದೆ ಒಂದು ಕ್ಷಣತ್ತಾದರೂ ತಮ್ಮ ಕಷ್ಟ ಸುಖವನ್ನು ನಿರಂಬಳವಾಗಿ ಮಾತಾಡಿಕೊಳ್ಳಲಾಗದ ಜ್ಯೋತಂಗಿರು ಬೇಜಾರು ತುಂಬಿಕೊಂಡು ಯಾವ ದಿನ ಸೇರಲಿ, ಯಾವ ಕ್ಷಣ ಸೇರಲಿ ಇಂಥ ಕಷ್ಟದ ಮಾತು ಕೇಳಬೇಕು, ನೋಡ್ಬೇಕಲ್ಲ. ಈ ಯಾರಾದ ಅಳವಿನ ಆ ದೇವರು ನಮ್ಗೆ ಏನಾದರೂ ಬರಲಿಲ್ಲನು, ನಮ್ಗೆ ಸಾವಿರಾರು ಕೊಡಬಾರ್ದ ಅಂತ ಬೇಜಾರು ತುಂಬಿಕೊಂಡು ಎದ್ದೆದ್ದು ತಮ್ಮ ತಮ್ಮ ಸ್ಥಳ ಸೇರ್ಕೊಂಡು ಈ ಮೊದಲನೇ ಸೀನಲ್ಲಿ ಕೊಲೆ ಆಗಿದೆ. ಕೊಲೆ ಮಾಡಿ ಜನರ ದಂಡನ ಕರ್ಕೊಂಡು ನಾನು ಬರ್ತೇನೆ. ಫಸ್ಟ್ ಸೀನ್ ಚಂದನ ಕೊಲೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಆ ಕುಸುಮಾಳ ತಂದೆ ಸೋಮಪ್ಪ ಗೌಡರು ಅಟ್ಟಿ ಮುಂದಲು ಬಾಗಲ ನಿಲುವಿಗೆ ಬಾಗಲ ಮುಂದಲು ನಿಂತ ನಿಲುವು ಬಿರುಸಿಗೆ ಆ ಬಾಗಲ ಕಾಂಗ್ರೆಸ್ನಲ್ಲಿ ತೂಗುಡಿಸಿದ ಆಳಮುಳದ ಬೆಚ್ಚಿಟ್ಟಂತಾಗಿ ಎದ್ದು ಕಂಡುಬಿಡ್ತಾ ಅವರೇ ಇಲ್ಲ ನನ್ನ ಕೂಡಲೇ ಊಟ ಆಯ್ತದನ್ನ ನೀವು ಹೋಗಿ ಮಲಿಕ ಹೇಳ್ತಾ ಹೋದ್ರೆ ಪ್ರತಿ ದೃಶ್ಯಾವಳಿಗಳಿಗೆ ಹೇಳ್ತಾ ಹೋಗ್ಬೋದು. ಇದು ಸುಮ್ಮನೆ ಸರಳವಾದ ಒಂದು ಓದ್ ಅಷ್ಟೇ. ಅಲ್ಲಿ ಬರ್ತಕ್ಕಂಥದ್ದು ಹೇಳಿದ್ರು ಪ್ರಸಾದ್, ನಾನು ಆಕ್ಷೇಪ ಅಂತ ಹೇಳಿದ್ರು ಯಾರನ್ನು. ಆದರೆ ಕುಸುಮಾಳ ಬಗ್ಗೆ ಎಂಥ ಉತ್ಕಟತೆ ಅಂತಂದ್ರೆ ಅವಳ ಮೇಲಿನ ಉತ್ಕಟತೆ ಅಂತಲೇ ಚನ್ನನ ಕೊಲೆ ಮಾಡಿರ್ತಾವ. ಬಂದು ನಿಂತಾಗ ಅವನು ಲಾಟಿನ್ ಬರ್ತಿನ ದೀಪ ಹೆಚ್ಚಿ ಮಿಣುಗುಡೆ ಬೆಳಕು ನೀರು ಮಾಡಿದಾಗ ಆ ಒಂದು ಆನುಗೋಷ್ಠಿತ ಭಾಗನ ತೆಗೆದಾಗ ವಾಕರಿಸಿ ಕತ್ಲು ಒಳಗೆ ಬರೋದು ಹೊರಗೆ ಬರೋದು ಇದೆಯಲ್ಲ, ಆ ಒಂದು ಊರಷ್ಟಾಗಲಿದ್ದಂಥ ಅಕ್ಕಿಯ ಒಂದು ಒಕ್ಕಡ ಮೂಲಲು ಸೋಕಲಾರದೆ ಆ ದೀಪದ ಬೆಳಕು ಏದುಸಿರು ಬಿಡುತ್ತಾ ನಿಂತಿತು. ಆಗ ಬಂದವರು ಆ ಮಗಳನ್ನ ಬಂದು ಕೂತ್ಕೊಂಡು ಆ ಮಂಚದ ಮೇಲೆ ಕುಂತು ತಮ್ಮ ವಜನ್ನಾದ ದೇಹವನ್ನು ಇರಿಸಿ ಆ ಕೂತು ಯೋಚನೆ ಮಾಡ್ತಾ ಒಂದು ಸಿಗರೇಟ್ ಸೇದು ಒಗ ಹುಟ್ಟಾಗನು ಕುಂತಲ್ಲಿ ಕೂರಲಾಗದ ನಿಂತಲ್ಲಿ ಇಲ್ಲದಾದ ಸೋಮಪ್ಪರ ಜೀವವು ಆ ಕುಸುಮಾಳೀತ ಬಾಣಂತಿ ಕೋಣೆಗೆ ಬಂದು ನಿಂತು ಮಗಳನ್ನು ಕಣ್ಣು ತುಂಬಿಕೊಳ್ಳೋ ತಾವಕ ಅದು 2. ಹಿಂಗೆ ಎಲ್ಲರೂ ಹೇಳ್ಬೋದಾದ್ರೂ ಅದು ಯಾವುದಕ್ಕೂ ನಾನು ಹೋಗೋದಿಲ್ಲ. ಒಂದು ಮುಖ್ಯವಾದ ಪ್ರಸಂಗ, ನಾನು ನಿಜವಾಗಿ ನನಗೆ ಈಗ ನಿಂತ್ಕೊಂಡು ಈಗ ಮಾಡೋಕ್ಕಾಗೋದೇ ಇಲ್ಲ. ನನಗೆ ಅದು ಬಿಟ್ಬಿಟ್ಟು ನನ್ನನ್ನೇ ಅಂತ ಇದ್ದೆ. ಆ ಸಮೀಪ ಇದು ನಿಮ್ಮ ಜೊತೆ ಇದ್ದರೆ ನನಗೆ ಸರಾಗಾಗ್ತಿತ್ತು. ಈ ಮೈಕ್ ಇರೋದ್ರಿಂದ ಇದು 3 ಕಿಲೋ ಇದ್ದ ಮಾತಾಡೋದು ನನಗೆ ಕೆಲಸಕ್ಕೆ ಇಲ್ಲ. ನಮಗೆ ಈ ಸಂಭಾಷಣೆಯಲ್ಲಿ ಮೈಕ್ ಥರ ಮಾತಾಡೋಕ್ಕಾಗೋದಿಲ್ಲ. ಹಳ್ಳಿ ನಾಟಕಗಳಲ್ಲಿ ತಿನ್ ಬಂದ್ರು ಮೈಕ್ ಹತ್ರ ಬಂದು ಧೈರ್ಯ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಸರಿಯಲ್ಲ. ಅದು ಸುಮ್ಮನೆ ಬಿಟ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಆತ್ಮೀಯ ನಿಮ್ಮ ಜೊತೆ ಹಂಚ್ಕೋಬೋದಾಗಿತ್ತು. ಕಷ್ಟ ಆಗ್ತಿದೆ ನನಗೆ ಇದರಲ್ಲಿ ನಿಂತ್ಕೊಳ್ಳೋದು. ಮೈಕ್ ಬೇಕಾದ್ರೆ ಕೈನಲ್ಲಿ ಇಟ್ಕೊಂಡು ಕೆಳಗೆ ಬರ್ಬೋದು. ಹೀಗಾಗಿ ಇನ್ನೊಂದು ಹಸಿವು ಮತ್ತು ಈಗ ಹಸಿವು ಮತ್ತು ಮುಗ್ಧತೆ ಎರಡರ ಪ್ರಸಂಗ. ಮುಗ್ಧತೆಯ ಜೊತೆಗೆ ಎಂತ ಪುಟಿಂಗ್ ಕಳೆದು ಎಷ್ಟೆಲ್ಲ ಪಾಕಡಗಳಿರ್ತಾರೆ ಅನ್ನೋದು ಕೂಡ. ಈಗ ಸಿಂಹನ ಮಾವನನ್ನ ಮುಗ್ಧ ಅನ್ನಕ್ಕಾಗದೇ ಇಲ್ಲ. ಎಲ್ಲರನ್ನೂ ಮೇಯಿಸ್ತಾನು. ಅವ್ರು ಚನ್ನನ ಅಪ್ಪನ ಕಥೆ ಕೇಳಿದ್ರೆ ಅದು ಇನ್ನೊಂಥರ. ಒಂದೊಂದನ್ನು ಎತ್ಕೊಂಡ್ರು ಯಾವ ಆಯಾಮಗಳಲ್ಲಿ ಕುಸುಂಬಾಲಿನ ಅರ್ಥೈಸೋ ಪ್ರಯತ್ನ ಮಾಡೋದು ವ್ಯಕ್ತಿನ ಅನಂತ ಸಾಧ್ಯ. ನಾನು ಸುಮ್ಮನೆ ಈಗ ಒಂದು ಮಾತನ್ನ ನೆನೆಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅದೇನಪ್ಪ ಅಂತಂದ್ರೆ, ಈಗ ಅಮಾಸ ಮತ್ತು ಮಠದ ಪಡಸಾಲೆ ಸನ್ನಿವೇಶ ಇದೆಯಲ್ಲ, ಅದೊಂದು
ಯಾವುದೂ ಕೂಡ ಯಾವ ಮಾತು ಯಾವ ಸಾಲು ಕೂಡ ಇದನ್ನು ಹೇಳು ಅಂತ ಎಳಿತಾ ಇದೆ ನನಗೆ, ಅದು ಹೇಳೋಕ್ಕಾಗಲ್ಲ. ಆದರೆ ಒಂದನ್ನು ನೆನೆಸ್ಕೊಂಡು ಆಮೇಲೆ ಯಾವ್ದಾದ್ರು ಒಂದು ಭಾಗನ ಪುಟಾಣಿ ಟೆಕ್ಸ್ಟಿನ ಥರನೇ ಓದಿ ನಿಲ್ಲಿಸೋಣ. ಅವರವ್ರಿಗೆ ತಿಳಿದ ರೀತಿಯಲ್ಲಿ ನಡೆಯುತ್ತಲಿರುವಾಗ ಅಂತ ಒಂದು ಎಂಡ್ ಆಗುತ್ತೆ. ಒಂದೊಂದಕ್ಕೆ ಹೆಂಗೆ ಕನೆಕ್ಷನ್ ಇದೆ ನೋಡೋಕ್ಕೆ ಹೋದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಚಾಪ್ಟರ್ಗಳು ಭಿನ್ನ ಯಾವುದಾದ್ರು ಕಾಗದ ಚೂರು ಕತ್ತರಿಸಿ ಕೊಲಾಜ್ ಮಾಡ್ದಂಗೆ ಇಟ್ಟದದು ಕುಸುಮಬಾಲೆ ಹಂಗೆ ಮಾಡೋಕ್ಕಾಗ. ಒಳಗಡೆ ನೋಡಿದ್ರೆ ಅಂತರ್ಪ್ರವಾಹ ಒಳಗಡೆ ಇದೆ ಮತ್ತು ಒಂದ್ರ ಜೊತೆಗೆ ಇನ್ನೊಂದು ಕನೆಕ್ಷನ್ ಆಗುತ್ತೆ. ಯಾಕೆ ಅಂತಂದರೆ ಈ ಕಿಚ್ಚು ಹಾಯಿಸೋ ಸಡಗರಕ್ಕೆ ಊರೆಲ್ಲ ಸಂಭ್ರಮದಿಂದ ಇರ್ತಿರ್ಬೇಕಾದ್ರೆ ಈಗ ಯಾವ ಪ್ರಸಾದನು ಬೆಳಗಾದ ಬೆಳಕಲ್ಲೂ ಕೂಡ ಕಣ್ಣು ಬಿಟ್ಟ ಪ್ರಸಾದನು ಇರುವ ಈ ಜಾಗ ಇದೆಯಲ್ಲ, ಅವರ ತಾತ ಸಿದ್ದೂರ ಮತ್ತು ಬಸಪ್ಪ ಸ್ವಾಮಿಯವರು ಇದ್ದ ಜಾಗ ಇವತ್ತು ಅವ್ರ ದನ ಕಟ್ಟ ಕೊಟಗ, ಹಸುಗಳು ಕಟ್ಟ ಕೊಟಗ. ಅಲ್ಲಿಗೆ ಇವರ ಅಣ್ಣಂದಿರು, ಅದು ಇವನು ಹುಟ್ಟಿರೋದು 7 ಜನ ಆಗಿ ಆಮೇಲೆ ಒಬ್ಬಳು ಕುಸುಮಾಳು ಹುಟ್ಟಿ, ಆ ಕುಸುಮಾಳ ಮೇಲೆ ಇನ್ನು ಮಕ್ಕ ಮರಿ ಸಾಕು ಅನ್ನುವಾಗ ಅರಿವಾಗದೋಪಾದಿಯಲ್ಲಿ ಹುಟ್ಟು ಬಿಟ್ಟಿದ್ದನು. ಅರಿವಾಗದೋಪಾದಿಯಲ್ಲಿ ಚನ್ನನ ಕೊಲೆಯಾಗುವುದು ಮಾತ್ರವಲ್ಲ, ಯಾಡ ಕೂಡ ಅರಿವಾಗದೋಪಾದಿಯಲ್ಲಿ ಹುಟ್ಟು ಬಿಟ್ಟಿದ್ದನು. ಯಾವ ಚೂಜಿ ಮದ್ದ ಗುಳಿಗನೆಲ್ಲ ಗೆದ್ದು ಜಯಿಸಿ ಬಂದಂತ ಅವನ ಬೆಕ್ಕು ಹಿಂಗೆ ಆಡ್ತಾ ಅಪ್ಪ ಬಂದು ನಿಂತ್ಕೊಂಡಾಗ ಬೆವರ ಹನಿ ಒಡೆದು ಆ ಕೂದಲೆಲ್ಲ ಅಂಟಿಕೊಂಡು ಅವಳು ನಿದ್ದವಾಗಿದ್ದಳು. ಕೂಸು ಕೈಕಾಲು ಆಡಿಸ್ತಾ ಹಿಂಗೆ ಮಾಡ್ತಿರ್ಬೇಕಾದ್ರೆ ಆ ಪ್ರಸಾದನು ಅವನು ನೋಡ್ತಾ ಕೂಸು ಅಪ್ಪೈ ನಿಂದು ಕೂಸು ಹಾಕುತ್ತಾಪ ಡೈ ಯಾನ ಪ್ರಸಾದ ನೀನು ಇನ್ನೂ ನಿನ್ನ ಕಣ್ಣು ನಿದ್ದ ಬರಲಿಲ್ಲ, ಹೋಗಿ ಮಲಿಕ ಹೋಗಿ ನೀನು ಅಂತಂದ್ರೆ ಅಪ್ಪೈ ನೋಡು ಕೂಸು ಹಂಗನ್ನುವಷ್ಟಕ್ಕೆ ಬಾಯಿ ತುಂಬ ಜೊಲ್ಲ ಭೂಮ್ತಾಯಿ ಚೆಲ್ಬಿಟ್ಟು ಹಿಂಗಂದು ಕಟಬಾಯಿ ಸುರಿಸ್ತಾ ಅಪ್ಪೈ ನೋಡು ಕೂಸು ಆಡ್ತಾಗ. ಹಂಗಂತಿರುವಾಗ ಅವ್ರಿಗೆ ಬಂದ ಸಂಕಟ ಏನು ಅಂತಂದರೆ, ಅರಿವಾಗದ ರೂಪದಲ್ಲಿ ಹುಟ್ಟಿದ್ದ ಈ ಪ್ರಸಾದನು ಕೂತು ಉಣ್ಣುವ ಕಾಲದೊಳಗೂ ಕೂಡ ಅವರ ಬೆಳೆ ಅನ್ನೋದು ಒಡೆಯಾಗಿ ನಿಂತೋಯ್ತಲ್ಲ. ಇದು ದೇವನೂರು ಸೆನ್ಸ್. ಇದು ದೇವನೂರು ಮಹಾದೇವರ ಪ್ರಜ್ಞೆಯನ್ನು ದೊಡ್ಡವ್ರಿಗೆ ಎಷ್ಟು ಸಂಕಟ ಇರ್ತದೆ ಅಂತ ನಿನ್ನೆ ಅವರು ಪ್ರಧಾನಿಯಲ್ಲಿ ಉಳ್ಳವರ ಸಂಕಟಗಳು ಮತ್ತು ಅವರ ಉಳ್ಳವರ ಉಗ್ರತೆ ಮತ್ತು ಇಲ್ಲದವರ ಸಂಕಟದ ಮೇಲೆ ಮಾಡಿದಾರೆ. ಅದಕ್ಕಿಂತ ಅದ್ಭುತವಾಗಿ ಅಲ್ಲಿ ದೊಡ್ಡವ್ರಿಗೂ ಸಂಕಟ ಇರ್ತದೆ. ಕುಸುಮಾಳ ತಂದೆ ಸೋಮಪ್ಪ ಗೌಡರು ಉಡುರು ದೊಡ್ಡವರಾಗಿದ್ದು ಕೂಡ ಅವ್ರಿಗೆ ಅವ್ರದೇ ಆದ ಸಂಕಟಗಳ ಚಿತ್ರಣ ದೇವನೂರು ಎಷ್ಟು ಸೂಕ್ಷ್ಮ, ಒಬ್ಬ ಸೂಕ್ಷ್ಮ ಸಾಹಿತಿಗೆ ಪ್ರಜ್ಞಾವಂತ ಹೃದಯವಂತರಿಗೆ ಮಾತ್ರ ಸಾಧ್ಯ. ಈಗ ಅವರು ಅಲ್ಲಿ ಹೇಳ್ತಾ ಕೂತು ಉಣ್ಣು ಇಂಥ ಪ್ರಸಾದನು ಕೂತು ಉಣ್ಣುವ ಕಾಲದಲ್ಲಿ ಅವರ ಹೊಲದ ಬೆಳೆ ಅನ್ನೋದು ಒಡೆಯಾಗಿ ನಿಂತೋಯ್ತಲ್ಲ ಅನ್ನುವ ನಿಟ್ಟುಸಿರು. ಇದೇ ಥರ ನೀವು ನೋಡ್ಬೋದು. ಸುಮ್ಮನೆ ಈಗ ಅದು ಕತ್ತಲ ಪ್ರಸಂಗ ಅಂತ ನೆರೇಷನ್ ಹೇಳೋದು ನಾವು ಓದ್ತಾ ಇದ್ರೆ ಆ ಕಳೆಕಾಯಿ ತಿನ್ನೋ ಪ್ರಸಂಗ ಕನ್ನಡ ಸಾಹಿತ್ಯ ಅದ್ಭುತವಾದ ಒಂದು ಬೆಳಕಿನ ಆವರಣ, ಉಜ್ವಲ ಪ್ರಸಂಗ. ಅದು ಬೆಳಕು ಏನು ಇಷ್ಟುತ್ತ ತೊಟ್ಟಿ ಅಟ್ಟಿ ಆ ಸಾಕವನ್ನ 4 ಕಂಬದ ತೊಟ್ಟಿ ಅಟ್ಟಿಂದ ಸ್ಟಾರ್ಟ್ ಆಗೋದು ಒಡಲಾಳ. ಆ ಭೂಮಿಗೆ ಹೆಂಚು ಗರಿ ಅರಡೆ ಮುಸುಡಿ ಮಾಡಿಕೊಂಡು ನಿಂತಿತ್ತು. ಅಂಥ ತೊಟ್ಟಿ ಅಟ್ಟಿ ಒಳಗಡೆ ಅವರು ಬೆಂಕಿ ಹಾಕೋದು, ಕಡಲೆಕಾಯಿ ತಿನ್ನೋದು, ಸಿಪ್ಪೆಯಲ್ಲಿ ಹಾಕೋದು ಅಷ್ಟೇ. ಅದೇನು ಉದ್ದೇಶ ಪದ್ದೇಶ ಏನೂ ಇಲ್ಲ. ಈ ವಿಮರ್ಶೆಗಳು ಕಷ್ಟ ಕೊಟ್ಬಿಡ್ತಾವ ಮಾತ್ರ. ಹಂಗಂದ್ರು ಹಿಂಗಂದ್ರು ಅದ್ಯಾನ್ಗೋ ಪಾನ್ಗೋ ಅವೆಲ್ಲ ಕಷ್ಟ ಆಗುತ್ತೆ ಮರದ. ಯಾವೂ ಇಲ್ಲದೇ ಕುಸುಮಲ್ಲಿ ನೋಡಿದ್ರೆ ಅದ್ರ ದೇವ್ರದೇ ಒಂದು ವಿಶೇಷ. ಅದು ಹಂಗಂದ್ರೆ ಇದು ಅಟ್ಟಾಸದ ಮಾತಂತಲ್ಲ, ಹಂಗೆ ಕೊಡೋದೇ ಕಷ್ಟ ಅನ್ಸುತ್ತೆ. ಅದು ವ್ಯಾನ್ಗೋ ಕತ್ತಲೆ ಇವ್ರು ಬೆಳಕು ಅಂತ ನಂಗೆ ಸರಿಯಿಲ್ಲ. ಅದು ದೇವ್ರದೇ. ಅದು ದೇವ್ರವ್ರು ಹಂಗೆ ನೋಡಿದ್ರೆ ಬೇರೆ ಹೆಚ್ಚು ಓದ್ಕೊಂಡು ಅದನ್ನು ತಗೊಂಡು ಮಾಡ್ತಾರೆ ಅನ್ನೋದು ಅಪಚಾರ. ಅದು ಇರಲಿ ಅದ್ರದ್ದು. ಅಲ್ಲಿ ಬೆಳಕು ಎಷ್ಟು ಉಜ್ವಲ ಪ್ರಕಾಶದ ಬೆಳಕಲ್ಲಿ ಕುತ್ಕೊಂಡು ಕಳಕಾಯಿ ತಿಂತಿರ್ತಾರೆ ಅವ್ರು. ಆ ಕತ್ತಲ ಮನೆಯವರು ಸೊಳ್ಳಿಗೆ ಎಣ್ಣೆ ಇರೋದಿಲ್ಲ. ಅವನು ಓದ್ಕೋಬೇಕು ಸೊಳ್ಳಿ ತಗೋಬ ಅಂತಂದರೆ ಅವೈ ಹಸಿ ಎಣ್ಣೆ ಇದ್ರೆ ಕೊಡಿ, ಆಮೇಲೆ ಬಿಡಿಸ್ಕೊಂಡು ಕೊಡ್ತೀನಿ ಇರಲ್ಲ. ಅದು ಆಮೇಲೆ ಇಟ್ಟು ತೆಳ್ಳೆ ಆಗ್ಬಿಟ್ಟದ ಕೊಡಿ. ಎಷ್ಟೇ ಸಣ್ಣ ಸಣ್ಣಕ್ಕೆ ಅವ್ರದ್ದು ಕಷ್ಟಪಡ್ತಿರ್ತಾರೆ. ಇಟ್ಟು ತೆಳ್ಳೆ ಆಗೋದು ಹಸಿಟ್ಟು ಕೊಡೋದು ಅಂತ. ಅಯ್ಯೋ ನಮ್ಮ ಕಮ್ಮಿ ಇಲ್ಲಪ್ಪ ಇದ್ರೂ ಕೊಡಲ್ಲ ಅವಳು. ಈ ಚಿಕ್ಕವಳು ಸಣ್ಣ ಗಿರ್ನೆ ಹೆಂಡತಿ ಚೆಲುವಮ್ಮ, ಅವಳ ಆಸ್ತಿ ಪ್ರಸಂಗದ್ದು ಸಾಕ ಒಂದು ಡೈಲಾಗ್ಗಳು ಜೋರಾಗಿವೆ. ಅವೆಲ್ಲ ಒಂದಕ್ಕೋದ್ರೆ ಒಂದು ಕಥೆ ಆಗುತ್ತೆ. ಹೀಗಾಗಿ ಆ ಒಡೆಯಾಗೋಯ್ತಲ್ಲ ಅನ್ನೋದು. ಹಂಗೆ ಕಳೆಕಾಯಿ ತಿಂತಿರ್ಬೇಕಾದ್ರೆ ಎಲ್ಲ ಮಾತಾಡಿ ಕೈ ಕಾಯ್ಕೊಂಡು ಕುಂತಿರ್ತಾರೆ. ಅವ್ರು ಕುಂತಿರ್ಬೇಕಾದ್ರೆ ಏನು ಮಾಡ್ತಾರೆ ಅವರು ನೋಡ್ಬಿಟ್ಟು ಆ ಸಣ್ಣ ಹೇಳ್ತಾನೆ. ಅವನು ಸಣ್ಣಯ ಮಳೆ ಗಿಡ ಬಂದವೇನ ಅಂತ ಕಾಳಣ ಇರ್ತಾನೆ. ಯಾವ ಸೇವೆ ಮಳೆ ಯಾವ ಊರಿಂದ ಮಳೆ ಬರೋದಿಲ್ಲ ಅಂತಿರ್ತಾನೆ. ಸಾಕಾಗ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಈ ಸುಡುಗ ಆಡುಗೂರ್ಗ ಮಳೆ ಬೇರೆ ಕೇಳು ಸಾಕ ಅಂತ ಅವಳಂತಿರ್ತಾಳು. ಅಷ್ಟೊತ್ತಿಗೆ ಅಲ್ಲಯ್ಯ ಆ ಸಾವುಕಾರ ಎತ್ತಪ್ಪನವ್ರು ಹೊತ್ತಿ ಏನೋ ಎಷ್ಟು ಏನು ನಡೀತಿದ್ರು ನಡಿನ ಮುಗಿನೇವಲ್ದು ಬಡ್ಡಿ ಮನದು ಅಂತ ನಾವು ಆ ಸಾವುಕಾರ ಎತ್ತಪ್ಪನವ್ರು ರಟ್ಟಿ ಮುಗಿತಿರೋದು ಹೆಂಗೆ ಅಂತ ನಡೀತಿದ್ರು ಮುಗಿನೇವಲ್ದು ಬಡ್ಡಿ ಮನದು ಏನೇ ಅವ್ರು ರಟ್ಟಿ ಅದರಲ್ಲಿ ಕಾರಣ ಏನೇ ಆ ಕಂಬಗಳು ಕಣ್ಣು ಕಳ್ಕೊಳಂಗವಲ್ಲ ಅಂತಿರ್ತಾನೆ. ಹಂಗೆ ಮಾತಾಡ್ತಿರ್ಬೇಕಾದ್ರೆ ಕೊನೆಗೆ ಅವ್ರು ಹೇಳ್ತಾರೆ. ಅವರು ಹಿಂಗೆ ಮಾತಾಡ್ತಾರೆ. ಸಾಕವನ ಮಾತಿನ ಸನ್ನಿವೇಶ ನೋಡ್ಬೇಕು. ಆ ಮಾತಾಡ್ತಿರ್ಬೇಕಾದ್ರೆ ಅದಿರಲಿ ಸಣ್ಣ ಹೇಳ್ತಾನೆ ಮತ್ತೆ ಅವರ ದನ ಎಮ್ಮ ತಾನೇ ಏನಣ್ಣ
ಒಂದು ಆನಾ ಗಾತ್ರ ಕಣವು, ಒಂದು ಆನಾ ಗಾತ್ರ ಅಂತಾನೆ. ಅದಕ್ಕೆ ನಾನು ನೋಡಿಲ್ಲ ಮರಯ, ಅದು ಆನಾ ಗಾತ್ರ ಕವ ಅಂತಾನೆ. ಸಾಕವ ಅಂತ ಎಮ್ಮದನ ಈಗ ಒಂದು ಸತ್ರಿಗಪ್ಪ, ಅವು ನಮ್ಮ ಕೇರಿಯವ್ರ ಹಸಿವು ಅನ್ನೋದು ಒಂದಿನಾರ ಹಿಂಗಿದು ಅಂತ. ಅವಳು ತಕ್ಷಣ ಅವಳು ಹಿರಿ ಮಗಳು ಹೇಳ್ತಾಳೆ, ಅವಳು ವೈ ಗೌರಮ್ಮ ವೈ ನೀನು ಕುಂತ್ಕ, ನೀನು 3 ಕಾಸನ್ನು ಕೂಡೋದಕ್ಕೆ ನೀನು ಹಿಂಗೆ ಆಡ್ತಿದೆ, ನೀನು ಅಂಥ ಎಮ್ಮದನ ಹೋದ್ರೆ ಅವ್ಳು ಇನ್ನೆಂಗೆ ಆಗ್ತದೆ ಪಾಯಿಂಟ್. ಯಾಕೆ ಅಂತಂದರೆ ಈ ಕೂತು ಉಣ್ಣುವ ಕಾಲಗಳಿಗೂ ಪರಸಾದನು, ಆ ಮಳೆ ಬೆಳೆ ಅನ್ನೋದು ಒಡೆಯಾಗಿ ನಿಂತೋಯ್ತಲ್ಲ ಅನ್ನೋ ಈ ಪಾಯಿಂಟ್. ದೇವನೂರು ಕಾಣಿಸುವುದು ಬರೀ ದಲಿಸರ ಪರ, ಚೆನ್ನನ ಪರ, ಅದು ಯಾವೂ ಅಲ್ಲವೇ ಅಲ್ಲಪ್ಪ. ಸುಮ್ಮನೆ ಅದನ್ನು ಮುಕ್ತವಾಗಿ, ತೀರಾ ಮುಕ್ತವಾಗಿ ನೋಡ್ತಾನೆ ನಮ್ಮನ್ನು ನಾವು ಕಟ್ಕೊಳ್ಳೋದು, ನಾವು ಬೆಳ್ಕೊಳ್ಳೋದು ಮಾಡಬೇಕಾಗಿದೆ ಹೊರತು ಹಿಂಗೆ ಯಾವ್ದಾರು ಕೊಳವೆಗೆ ಕೈಗಳು ಭಾಳ ಸಮಸ್ಯೆ ಆಗುತ್ತದು. ದೇವನೂರಿಗೆ ಅವಮಾನ, ಟೆಕ್ಸ್ಟ್ಗಳಿಗೆ ಅವಮಾನ, ನಮ್ಮ ಸಂವೇದನೆಗೆ ನಾವೇ ತಂದುಕೊಳ್ಳುವ ಅವಮಾನ, ಹಿಂಗಿರ್ತದದು. ಹೀಗಾಗಿ ನೋಡುವ ವಯಸ್ಸು ಕೂತ್ಕ, ನೀನು 3 ಕಾಸನ್ನು ಕೋಳೋದಕ್ಕೆ ಅವಳು ಎಷ್ಟು ಕಷ್ಟಪಡ್ಕೊಂಡು ಕೋಳಿ ಓದೋದಕ್ಕೆ, ಆಮೇಲೆ ಆ ಮುಗ್ಧತೆ ನಿಲ್ಲೊಂಚೂರು ಹೇಳ್ಬಿಡ್ತು ನೆನಪಾದಕ್ಕೆ. ಆ ಹಸಿವಿನ ಸನ್ನಿವೇಶದಲ್ಲಿ ಅವರು ಕಳ್ಳೆಕಾಯಿನೆಲ್ಲ ತಿಂದು ಈಗ ಏನೂ ಸಿಕ್ಕೋದಿಲ್ಲ, ಅವರು ಯಾರ ಜಪ್ತಿಗೂ ಸಿಗೋದೇ ಇಲ್ಲ ಅಂತಾರೆ ಅವರು. ಆ ಸಿಗದೇ ಇರೋದು ಏನಂತಂದರೆ ಎಷ್ಟು ಜಪ್ತಿ ಮಾಡೋದು ಸಿಗೋದಿಲ್ಲ. ಆ ನವಿಲುನ ಚಿತ್ರ ಇದೆಯಲ್ಲ, ರವಿಯವರು ಅದೇ ಟೈಪ್ ಮಾಡಿ ಒಂದು ಪುಸ್ತಕ ತಂದವರು ಅವರು ಅದ್ಭುತವಾಗಿ. ಯಾರ ಜಪ್ತಿಗೂ ಸಿಗೋದ ನವಿಲುಗಳು, ಆ ದಲಿತರ ಕಲೆ ಸಂವೇದನೆ. ಆ ಬಡತಂದ್ರೆ ಅವಳೇನು ಯಾರೆಲ್ಲ ಜಗಳ ಕಷ್ಟಕೊಂಡ್ರು ಏನು ಕಂಬಳದ ಗಿಟ್ಟೋದಿಲ್ಲ ಅವಳಿಗೆ. ಆ ಸ್ಕೂಲ್ ಉಪ್ಪಿಟ ಸಿವು ಹಿಂಗೆ ಹಿಡ್ಕೊ ಬಂದು ತಿಂತ ಬಂತಿರುವಾಗ ನಿಂಗೆ ಬಸಿಕೋ ಅಂತಂದರೆ ಬೇಡಕ್ಕಪ್ಪು ನನಗೆ ನೀನೇ ತಿಂತ, ನಿಮ್ಮ ಅಣ್ಣ ಅವನಲ್ಲ ಅವ್ನು ಬಸಿಕೊಡು. ಆ ದುಡ್ಡಿ ಕಮಿಷನ್ ಮುಂದಕ್ಕೆ ಹೋಗಿ ಹಿಂಗೆ ಕೈ ಹೊಡೆದು ಅದು ದುಡ್ಡಿ ಒಳಗಿಂದ ತೊಗಟ ಎಗಡದಂತ ಕೈ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಕೈ ಹೊಡ್ತದೆ, ಹೊತ್ತು ಹಿಂಗೆ ಹಾಕೊಂಡು ಕೇಳ್ಕೊತಾ ಇರ್ತದೆ, ತಿನ್ನೋಕ್ಕಾಗೋದಿಲ್ಲ ಅವನಿಗೆ. ಅದೇ ಥರದ ಈರಿ ಮಗನಿಗೆ ಇಷ್ಟೆಲ್ಲ ಬಾಡು ಗುಡ್ಡ ಹಾಕಿ ಕೊಟ್ಟರು ಕೂಡ ಆಗೋದಿಲ್ಲ, ಓರಿಕದು. ಈ ಹಸಿವಿನ ತೀವ್ರತೆಗಾಗಿ ಅವ್ರು ಏನೆಲ್ಲ ಪ್ರಸಂಗ ಆಚರಣೆ, ಈ ಕುಸುಮಲೆ ಹುಟ್ಟುವ ಮುನ್ನ ಈ ಆಚರಣೆಗಳ ನೆನಪಿನಲ್ಲೇ ನಾನು ಹಸಿವು ನನಗೆ ಬಡತನ ಕಂಡು ಹಿಂಗೆ ಮಾಡಿದ್ರು ಅಂತ. ಆ ದಲಿತರ ಬಡತನದ ಸ್ವರೂಪ, ಘೋರ ನರಕದ ಚಿತ್ರಣಗಳು ಹೆಂಗಿರ್ತದೆ ವ್ಯಾಪಕವಾಗಿ ನೋಡಿದಂಗೆಲ್ಲ ಗೊತ್ತಾಗ್ತಾ ಇರ್ತದೆ. ಅಲ್ಲಿ ಅವಳೇನು ಮಾಡ್ತಾಳೆ, ಇಷ್ಟೆಲ್ಲ ಕೋಳಿಗೆ ಎಷ್ಟೆಲ್ಲ ಬೆಳಗ್ಗೆ ಮಾಡಿದು ಸೋಸಿ ತಿಪ್ಪೆ ಸೋಸಿ ಏನೇನೋ ಮಾಡಿ ಜಗಳಾಡಿ ಮಕ್ಕಳ ಜೊತೆಗೆಲ್ಲ ಪರದಾಡಿ ಸಾಕಾಗಿ ಸುಸ್ತಾಗಿ ಮಲಗಿರೋಳು. ಕೊನೆಗೆ ಆ ಪೊಲೀಸರು ಬಂದು ಕಳೆಕಾಯಿ ಜಪ್ತಿ ಮಾಡೋಕ್ಕೆ ಬಂದವರು ಕೊನೆಗೆ ಅವಳು ಇದೆಲ್ಲ ಮಾಡಿದಾಗ ಎಲ್ಲ ಏನೂ ಸಿಗದವಲ್ಲ. ಕೊನೆಗೆ ಇವಳು ಮಾಸ್ವಾಮಿ ಏನು ಮುಖ್ಯ, ನಾನುಂಜಕಪ್ಪ ನಾನುಂಜಕ ಸ್ವಾಮಿ ನಾನುಂಜಕಪ್ಪ ನಾನುಂಜಕ ಸ್ವಾಮಿ ಅಂತಿರ್ತಾಳೆ. ಹೆಂಗಿತ್ತು ಮುದುಕಿ? ಅಯ್ಯೋ ಚಂದ್ಗಾಣ, ಏನಾಯ್ತು ಮುದುಕಿ ಅನ್ನು? ನಿನ್ನೆ ತಾನೇ ಚಂದ್ಗಾಣ ಗಟ್ಟಿ ಬಿಡ್ತು ನಾನು ನೋಡಿಯ, ಇನ್ನೂ ಬಂದಿಲ್ಲಕ್ಕ ಸ್ವಾಮಿ. ಹೌದಾ ಮುದುಕಿ, ಹೆಂಗಿತ್ತು ಅದು? ಇರಿಯಪ್ಪ ಇರಿ ಸ್ವಾಮಿ, ಇರಿಯಪ್ಪ ಇರಿ ನಂತಂದ ಅಂದ್ಬಿಟ್ಟು ಹೋಗಿ ಆ ಎಡಗಣ ಎತ್ತಿ ಅದ್ರ ವಾರದಲ್ಲಿರೋ ಉಂಜೆ ತಗೊಂಡ್ಬಿಟ್ಟು ಇದ್ರ ಜೊತೆದು ಸ್ವಾಮಿ ಅಂತ. ಅದ ಮುದುಕಿ ತತೈಲಿ ಇದು ಹಿಡ್ಕೊಂಡು ಹೋಗ್ಬಿಟ್ಟು ಅದು ಹುಡಿಕ ಬರ್ತೀವಿ ಅಂತಂದಾಗ ತಕಳಿ ಸ್ವಾಮಿ ಅಂತ ಕೊಟ್ಬಿಟ್ಟು ಆ ಬೇಡ ಅಂತರು ₹2 ನೋಟು ಕೊಟ್ಟಾಗ ಬೇಡಕ್ಕಾಗಿ ಈಸ್ಕೊತಾಳು. ಕೊನೆಗೆ ಆ ಹುಂಜಕ್ಕ ಕಾಲುಗಳಿಗೆ ಅರ್ಧ ಬಿದ್ದು ಅದು ಜೀಪು ಬಿತ್ತು. ಜೀಪು ಬರೋದು ಎಬ್ಬಿಸಿ ಹೋದ ಧೂಳು ಬೀದಿ ಒಳಗ ಇನ್ನು ಆಡುತ್ತಿತ್ತು. ನಿಂತೋಗುತ್ತೆ ಕೊಡಲ್ಲ ಆ ಸಾಕವನ ಕಾಲಮಾನ, ಆ ಮುಗ್ಧತೆಯ ಇಲ್ಲಿ. ಅದೇನೇ ಇರಲಿ, ಹಸಿವು ಅಂತಂದರೆ ಆ ಅನಾಗಾತ್ರ ಇರೋ ಒಂದು ಎಮ್ಮಾತನ ಥರ ಅವ್ರು ಒಂದು ಹೊತ್ತಿನ ಹಸಿವು ಹಿಂಗಿದಂತೆ. ಹೆಂಗಿರ್ಬೋದು ದಲಿತರ ಹಸಿವು? ಅದಕ್ಕೆ ಗಾರಸಿದ್ಧವನ ಪ್ರಸಂಗ ಅದ್ಭುತವಾದ. ಆ ಹಸಿವು ಯಾವ ಪ್ರಮಾಣದ್ದು ದಲಿತರಿಗೆ ಅಂತ ಅದು ಹೆಂಗಿದೆ ಅಂತಂದರೆ ಅವರವರ ತಿಳಿದು ನಡೀತಿರ್ಬೇಕಾದ್ರೆ ದನ ಕೊಟ್ಟಿಗೆ ಹೋಯ್ತಿರ್ತಾರ ಅವನು. ಆಗ ಅಣ್ಣಂದಿರು ಹೋಗ್ಬಿಟ್ಟು ಎತ್ತುಗಳನ್ನ ತೊಳೆದು ಸಂಕ್ರಾಂತಿ ಹಬ್ಬಕ್ಕೆ ದನ ತೊಳೆಯಕ್ಕೆ ಹೋಯ್ತಿರ್ತಾರಲ್ಲ ಅವರು, ಓರಿಗಳನ್ನ ಹಿಡ್ಕೊಂಡು. ಅದಕ್ಕೆ ಆಗ ಯಾಕ ಈ ಪ್ರಸಾದನ ಮುದವಿ ಓರಿ ಬಾರೆ ಹಿಡ್ಕೊಂಡು ಉಯ್ಯಾಲಾಡತ್ತ ಮುದವಿ ಯಾಕಾಯ್ತಾಗ ಅಂತ ಅವ್ರ ಅವ್ವನ್ ಕರೆದ. ಆಗ ಅವರು ಕರೆದು ಅವ್ರಿಗೆ ಬೆಲ್ಲ ಸಕ್ಕರೆ ತುಂಬಿಸ್ಬಿಟ್ಟು ಅದನ್ನ ಸುಮ್ಮನೆ ಸಂಗ್ ಮಾಡ್ತಾಳ ಅವ್ರವ್ವ. ಹಿಂದೆ ನೀವು ಬೆಲ್ಲ ಸಕ್ಕರೆ ತುಂಬುದಂತ ಅವಳಿಗೆ ಹಿಂದೆ ಅದು ಯಾಡನವನು ಅವ್ರವ್ವ ನೀರು ತರಕ್ಕೆ ಹೋದಾಗ ಪೋಲಿ ಬಡೆ ತಾವು ಬಂದ್ಬಿಟ್ಟು ಯಾಡ ನಿಮ್ಮ ಹೋಗೋ ಕಡೆ ಬಿಡ ತಿರುಗಿ ವಾಪಸ್ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅಂತಿರ್ತಾನ. ಅಂತ ಯಾಡ ಅಲ್ಲೋಗ್ಬಿಟ್ಟು ಇದು ಮಾಡ್ತಿರ್ಬೇಕಾದ್ರೆ ಟೀ ಕುಡಿಯೋಕೆ ಬಂದು ಪೋಲಿ ಬಡೋದು ಮಾಡ್ತಿರ್ಬೇಕಾದ್ರೆ ಅವನು ಆ ಲೋಟನೆಲ್ಲ ತೊಳೆದು ಇರ್ತಿರ್ಬೇಕಾದ್ರೆ ತಪ್ಪಿಸ್ಕೊಂಡ ಇರುವೆ ಯಾವ್ದಾರು ಒಂದು ಸಕ್ಕರೆ ಹಳ್ಳ ಅದು ಎತ್ಕೊಂಡು ಆಗ್ತಾ ಹೋಯ್ತಾ ಬರ್ತಾ ಇರ್ಬೇಕಾರೆ ಬುಡ ಬಡ್ಡೆ ತಡೆ ಈ ಗೊಟ್ಟಿನ ಕಾಲದಲ್ಲಿ ಒಂದು ಸಕ್ಕರೆ ಹಳ್ಗ 3 ಕಾಸು ಆಯ್ತು ಕಣ ಅಂತ ಬುಡ್ಸ್ಕೊತಿದ್ನಂತ. ಅಂತ ಇವನಿಗೆ ಈಗ ಸಕ್ಕರೆ ಬೆಲ್ಲ ತುಂಬಿಟ್ಟು ಅವಳಿಗೆ ಸುಮ್ಮನೆ ಮಾಡಿಲ್ಲ ಅಂತ ಅವಳು. ಅಂತ ಅಕ್ಕ ಮಾತ್ರ ಸುಮ್ಮನೆ ಇರ್ಬೇಕಾದ್ರೆ ಅಲ್ಲೇನಾಗುತ್ತೆ ಅಂದರೆ ಆ ಹುಡುಗ ಏನು ಮಾಡ್ತದೋ ಸುಮ್ಮನೆ ಆದ್ಮೇಲೆ ಏನು ಮಾಡ್ಬಿಟ್ಟು ನಿನ್ನೆ ಸೋಮಪ್ಪ ಗೌಡರು ನಿಟ್ಟುಸರಾಗಿದ್ದು 1000 ಶಾಲೆಗಳು ಊರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಹಂಚಕ್ಕೆ ಬಂದಿದ್ದು ಇವತ್ತು ಲಾರಿ ಬಂದು ಇವತ್ತು ಅದ್ಭುತವಾಗಿ ನಿದ್ದೆ ಮಾಡ್ತಿರ್ತಾರೆ. ಆ ನಿದ್ದೆ ಮಾಡಿದಾಗ ಜೀವಾತ್ಮ ಎದ್ದು ಕುಂತ್ಕೊಂಡು ಮಂಚ ಎದ್ದು ಮತ್ತೆ ಕತೆ ಸ್ಟಾರ್ಟ್ ಆಗೋದು. ಅಲ್ಲಿ ಈ ಥರ ಆಗ್ತಿರ್ಬೇಕಾದ್ರೆ ಆಗೇನಾಗುತ್ತದೋ ಆ ಹುಡುಗ ಏನಾಗ ಹಂಗೆ ಕೊಟ್ಟ ಆದಮೇಲೆ ನೆನ್ನ ಬಂದಿದ್ದ ಶಾಲೆ ತಂದಿದ್ದ ಲಾರಿ ತಾನೇ ಆಗ್ಬಿಟ್ಟು ಇಷ್ಟ ಆದನು ಅಂತ
ಆ ಇಷ್ಟಾಟ ಆದ ಲಾರಿ ಎಲ್ಲಿಗೆ ಬಂತು ಅಂದರೆ ಕಂಬಕ್ಕೆ ಬಂತಂತೆ. ಆ ಕಂಬಕ್ಕೆ ಬಂದು ಏನು ಮಾಡ್ತು, ಈ ಸೀರೆನ ಉಟ್ಕ ಅಂತಂದು ಅದು ಏನು ಮಾಡ್ಕ ಬರ್ತಿರ್ಬೇಕಾದ್ರೆ ಆಮೇಲೆ ಪಡ್ಸಾನ ಕುತ್ಕೊಂಡು ಕಾಲ್ಮೇಲೆ ಆಡಿಸ್ತಾ ಆ ಮರದ ಮ್ಯಾಗಲ ಆ ಕೂಸಿನ ಜೀವ ಆಡ್ತಿರ್ಬಿಟ್ಟು, ನೋಡು ಕೂಸು ಆಡ್ತಾಗ ನೋಡು ಬಾ ಅಂತ ಕರಿತಿದ್ದಂತ. ಹೀಗೆ ಆಡ್ತಾ ಇರ್ಬೇಕಾದ್ರೆ ಆ ಊರ್ಲಿ ತಪ್ಪು ಹೊತ್ಕೊಂಡಾಗೆ ಬರ್ತಿರು ದನ ಹಿಡ್ಕೊಂಡು ಹೋಗೋರು ಹೋಯ್ತಾ ಇರ್ಬೇಕಾದ್ರೆ ಅವರವರ್ಗ ತಿಳಿದ ರೀತಿಯಲ್ಲಿ ಆ ಕೂಸನ್ನ ಅರ್ಥ ಮಾಡ್ಕೊಂಡು ಅವರವರ್ಗ ತಿಳಿದ ರೀತಿಯಲ್ಲಿ ನೆಕ್ಸ್ಟ್ ಅವರವರ್ಗ ತಿಳಿದ ರೀತಿಯಲ್ಲಿ ನಡೆಯುತ್ತಲಿರುವಾಗ ಆ ಮಠದ ಒಂದ್ ಕಡೆ ಪಡಸಾಲಿನಲ್ಲಿ ಒಂದು ಗುಂಪು ಸುತ್ಕೊಂಡ್ಬಿಟ್ಟು ರೌಂಡ್ ಕುಂತ್ಕೊಂಡು ಇಸ್ಪೀಟು ಆಟದಲ್ಲಿ ಮಗ್ನವಾಗಿತ್ತು. ನೆಕ್ಸ್ಟ್ ಸೀನ್ ದೇವನೂರು ಮಠದ ಒಂದು ಪಡಸಾಲೆ, 2 ಪಡಸಾಲೆ ಸೀನ್ ಕೊಡ್ತಾರೆ. ಫಸ್ಟ್ ಒಂದು ಸೀನ್ ಅವರವರ ತಿಳಿದ ರೀತಿಯಲ್ಲಿ ನಡೆಯುತ್ತಲಿರುವಾಗ ಮಠದ ಒಂದು ಕಡೆ ಪಡಸಾಲೆಯಲ್ಲಿ ಒಂದು ತುಂಡು ಗುಂಪು ಒಂದು ಗುಡ್ಡ ಸುತ್ಕೊಬಿಟ್ಟು ರೌಂಡ್ ಕುಂತ್ಕೊಬಿಟ್ಟು ಅಲ್ಲಿ ಇಸ್ಪೀಟು ಆಟದಲ್ಲಿ ಮಗ್ನವಾಗಿತ್ತು ಅಂತ. ಆ ಇಸ್ಪೀಟು ಹಾಕುವಾಗ ಎಲೆಗಳು ನಡೆದ ದಿಕ್ಕಿಗ ಅವರ ಬೀಡಿ ಸಿಗರೇಟ್ನ ಒಗವು ಕೂಡ ಸುತ್ತು ಬಳಸುತ್ತಿತ್ತು. ಹೆಂಗಿದೆ ಅಂತಂದ್ರೆ ಆ ಇಸ್ಪೀಟು ಹಿಂಗೆ ಆಗ್ತಾ ಹೋದ್ರೆ ಆ ಬೀಡಿ ಸಿಗರೇಟ್ನ ಒಗವು ಕೂಡ ಆ ಎಲದ ಜೊತೆಗೆ ಸುತ್ತು ಬಳಸುತ್ತಿತ್ತು. ಹಿಂಗಿರ್ಬೇಕಾದ್ರೆ ಅಲ್ಲಿ ಕುಂತಿರ್ತಕ್ಕಂಥ ಜನಗಳಿಗೆ ಇಸ್ಪೀಟ್ ಆಡೋರಿಗೆ ಬೇಕಾದ ವಡಾಟಿ ಬೋಂಡ ಬೇಕಾದ ಸಪ್ಲೈ ಆಯ್ತಿತ್ತು. ಹಿಂದಕ್ಕೆ ಅಕ್ಕಮಾದೇವ್ ಅಂತಾರದ ಹೋಟ್ಲಿತ್ತಲ್ಲ, ಅಲ್ಲಿಂದ ಬೇಕು ಸಪ್ಲೈ ಆಯ್ತಿತ್ತು. ಅದರಲ್ಲಿ ಒಬ್ಬ ಸೋಟು ಪಾಪರ್ ಅದೃಶ್ಯ ಹೆಂಗೆ ಕೊಡ್ತಾರೆ ಚಿತ್ರಣ ಅಂತ, ಎಲ್ಲ ಕಡೆನೂ ಅದ್ಭುತ ಚಿತ್ರಣ ಅದು. ಇದರಲ್ಲಿ ಹೆಂಗಿದೆ ಅಂತಂದ್ರೆ ಎಲ್ಲ ಆಟ ಆಡ್ತಿರೋ ಇಸ್ಪೀಟ್ ಆಡೋ ಚಿತ್ರಣ. ಅಲ್ಲಿ ಅದು ಸೋತು ಪಾಪರ್ ಎದ್ದೋದವ ಒಬ್ಬ ಇಸ್ಪೀಟ್ ಆಡಿ ಸೋತ್ಬಿಟ್ಟು ಪಾಪರ್ ಎದ್ದೋಗಿಂದ ಇನ್ನು ದುಡ್ಡಿಲ್ಲ ಹಂಗೆ ಆಡಕ್ಕೆ. ಅದಕ್ಕೆ ನಮ್ಮ ಪಾಪರ್ ಎದ್ದೋದವ ರೇಡಿಯೋ ಪದವ ಕ್ಯೂಗ ಬೀಡಿಯ ಬಾಯ್ಗ ದುಡ್ಡು ಒಂದೇ ಚಿಲ್ಡ್ರ ಅಂದೇ ಗೆದ್ದು ಗುಡ್ಡ ಹಾಕೊಂಡಿದ್ದ ದುಡ್ಡನ ಗುಡ್ಡನೀಗ ಕಣ್ಣಿಗೆ ಹಾಕಬಿಟ್ಟು ನೋಡ್ದ ಕುಂತಿನಂತ ಒಬ್ಬ. ಹಂಗೆ ನೋಡ್ತಾ ಕುಂತಿರ್ಬೇಕಾದ್ರೆ ಈ ಕಡೆ ಏನಾಗ್ತಿದೆಪ್ಪ ಅಂದರೆ ನೋಡ್ತಾ ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಮಾಸನು ನಂಜನಗೂಡು ದಿಕ್ಕಲಿಂದ ಅವನ ಬಾಡಗ ಸೈಕಲ್ನಲ್ಲಿ ಯಾಂಡಲ್ನೇ ಹಿಡ್ಕೊಳ್ಳದೆ 2 ಕೈನು ಆವನ್ ತರವಾಗಿ ನುಲಿಸ್ತಾ ಬಿಟ್ಬಿಟ್ಟು ಹಿಂಗಂಟ ಬರ್ತಾ ಇದ್ದಂತ ಅವನು ಆವನ್ ತರವಾಗಿ ನುಲಿಸ್ತಾ. ಯಾಕೆ ಅಂತಂದರೆ ಆ ಅಮಾಸ ಅವನು ಬಾಡಗ ಸೈಕಲ್ನಿಂದ ನ್ಯಾತಾಡೋ ಗಂಟನ್ನ ಚೀಲನ ಯಾರು ಏನೋಡಾದು ಅಮಾಸ ಅಂತ ಕೇಳಿದ್ರೆ ಐ ಚರ್ಮಕ್ಕನಿ ಬುದ್ಯವ್ ಅಂತಿದ್ದನಾದರೂ ಅವು ಚರ್ಮವಾಗಿರದೆ ಮುಟ್ಟಿನ ಸ್ಯಾಲಗಳಾಗಿದ್ದವು. ಅವನು ಯಾವ್ಯಾವ ಮುಟ್ಟಿನ ಶಾಲ ಸಂಪಾದನಾ ಕಾಯಕ್ಕಾಗಿ 1ರಿಂದ 100ವರೆಗೆ ನಂಬರ್ ಕಲ್ತ್ಕೊಂಡು ಅದನ್ನ ಜ್ಯೋತಿಷಿಗಳ ಮಂತ್ರದೋಪಾದಿಯಲ್ಲಿ ಉಚ್ಚರಿಸ್ತಾ ಅದನ್ನ ಮಹಾರಾಜರು ನಂಬು ಒಂಟಿ ಕೊಪ್ಪನ ಪಂಚಾಂಗವು ಯಾವುದಾದ್ರೂ ವ್ಯತ್ಯಾಸದಿಂದ ಒಂದು ದಿನ ಅದು ಸುಳ್ಳಾಗುತ್ತಾ, ಇವನ್ ಪಂಚಾಂಗ ಮಾತ್ರ ವ್ಯತ್ಯಾಸ ಆಗದೆ ಯಾರ್ದಾರು ಪ್ರಕೃತಿಯಲ್ಲಿ ಏನಾದ್ರು ಏರ್ಪೇರಾದ್ರೆ 1 ದಿನ ಅಥವಾ 2 ದಿನ ಹೆಚ್ಚು ಪರಂತು ನಿಜವಾಗುತ್ತಿರಲು. ಈ ನಿಜವ ಹಿಡಿದವನಾದ ಅಮಾಸನು ನಿತ್ಯವೂ ತೂಕುಡಿಸೋ ವೇಳದಲ್ಲಿ ನೋಡಿ, ಈ ನಿಜ ಹಿಡ್ಕೊಂಡು ಅಮಾಸನು ನಿತ್ಯವೂ ತೂಕುಡಿಸೋ ವೇಳದ ಅರಿತವನಾದ ಅವನು ಒಂದು ಕ್ಷಣತ್ತಿನ ಭೇಟಿಯನ್ನು ಕೊಟ್ಟು ಯಾವ್ಯಾವ ದಿವಸ ಯಾವ್ಯಾವ ಮುಟ್ಟಾಯ್ತಗಳನ್ನು ಕರಾರುವಾಕ್ತವ ಪಂಚಾಂಗ ಮಾಡಿಕೊಂಡು ಆ ಶಾಲೆಗಳನ್ನು ಮಾಯ ಮಾಡುತ್ತಿದ್ದನು. ಆ ಶಾಲೆಗಳನ್ನ ಮಾಯ ಮಾಡ್ತಾ ಮ್ಯಾಗಲ್ಕೇರಿ ಯಮಕಗಳಿಗೆ ಸಾಕಷ್ಟು ಶಾಲಾ ಭಾಗ್ಯ ಪಡ್ಕೊಂಡ ಮ್ಯಾಗಲ್ಕೇರಿ ಯಮಕಂಡು ಇದು ಯಾತರ ಕೆಲಸ ಎಂಬುದು ಅರಿವಾಗಿಸದೆ ಹಿಕ್ಕೆಡಿಸಿದ್ದನು. ಅವನು ಈ ಶಾಲೆ ಎತ್ಕೊಬಿಡೋದು ಮ್ಯಾಗಲ್ಕೇರಿ ಯಮಕ ನ್ಯಾಮನಿಷ್ಠಿಗೆ ಹೆಸರಾಗಿದ್ರಂತ. ಅವರು ನ್ಯಾಮನಿಷ್ಠಿಗೆ ಹೆಸರಾಗಿರೋ ಮ್ಯಾಗಲ್ಕೇರಿ ಯಮಕಗಳಿಗೆ ಇದು ಯಾತರ ಕೆಲಸ ಇದು ಅನ್ನೋದು ಅರಿವಾಗದೆ ಹಿಕ್ಕೆಡಿಸಿದನು. ಇಂಥ ಅಮಾಸನು ಅವನು ನಂಜನಗೂಡು ಒಳಗಿರ್ದಲ್ಲಿ ಹೋಗ್ಬಿಟ್ಟು ಮಡಿವಾಳಿನ ವೇಷದಲ್ಲಿ ಹಾಕೊಂಡು ಆ ಮಾಲನ್ನು ಫ್ರೆಶ್ ಆಗಿ ಮಾಡ್ತಾ ಅಡ್ವಾನ್ಸ್ ಕೊಟ್ಟಿದ್ದ ಸಾಬರಿಗೆ ನಿಯತ್ತಲ್ಲಿ ಮಾರುತ್ತಿದ್ದರು. ಅಡ್ವಾನ್ಸ್ ಕೊಟ್ಟಿದ್ದ ಸಾಬರು ಮುಂದಿನ ಸೀನ್ ಅರೇ ಅಮ್ಮಾಸ ಮಾದ್ರಚೋದ್ ನಮ್ದು ದುಡ್ಗೆ ಕೊಡದೆ ಎಲ್ಲಿಗೆ ಹೋಗಿಲ್ಲ ಬೋಸುಡಿಕೆ ಅಂತ ಅವನು ಮೊದಲಿಗೆ ನಮ್ದು ದುಡ್ಗೆ ಮಾಡಿಬಿಟ್ಟು ಮುಂದಕ್ಕೆ ಇಷ್ಟೇತ್ಗೆ ಇಡು ಅವನು ಆ ಸೀನ್ ಇದೆಯಲ್ಲ ಅದು ನೆಕ್ಸ್ಟ್. ಅದು ಅರೇ ಅಮ್ಮಾಸ ಆ ಸಾಬರಿಗೆ ಅದು ಅಡ್ವಾನ್ಸ್ ಕೊಟ್ಟಿದ್ದ ಸಾಬರಿಗೆ ನಿಯತ್ತಲ್ಲಿ ಮಾರುತ್ತಿದ್ದನು. ಈ ಸ್ವಪ್ರತಿಭೆಯಿಂದ ಶಾಲಾ ಸಂಪಾದನಾ ಕಾಯಕವ ಪಡೆದವನಾದ ಈ ಅಮಾಸನು ಅದರಲ್ಲಿ ಅವನ ಬೀಡಿಗೆ ಬಾಡಗ ಸೈಕಲ್ಗೆ ಸಿನಿಮಾ ಮತ್ತು ಉಳಿದ ಮೇಲೆ ಆ ಮಾರಿಗುಡಿ ನೆಲಕ್ಕಂಟಿ ಬಾಯಿ ಬಿಡುತ್ತಿದ್ದ ಕುರಿಯನ್ನು ಬಾಯಿಗೆ ಗಂಜಿ ನೀರ ಕಾಣಿಸುತ್ತಿತ್ತು. ಅಂತ ಅಮಾಸ ಅವನು ಈಗ ಎಂಡಲ್ಲೇ ಹಿಡ್ಕೊಳ್ಳದೆ 2 ಕೈನು ಆವಂತರವಾಗಿ ನುಲಿಸ್ತಾ ಊರ್ ದಿಕ್ಕ ಬರ್ತಾ ಇದ್ದಂತೆ. ಊರ್ ದಿಕ್ಕಾಲಿಟ್ಟನು. ಈ ರೀತಿ ಬರ್ತಾ ಇದ್ದ ಅಮಾಸ ಎಂತ ಯಾರ ಕಣ್ಣಿಗೆ ಬಿದ್ದವನಾದನು ಎಂದರೆ, ಈಗ ಬರ್ತಾ ಇರೋ ಅಮಾಸ ನೋಡ್ತಾ ಇದ್ದಾರು, ಇಂಥ ಅಮಾಸ ಯಾರ ಕಣ್ಣಿಗೆ ಬೀಳುವಂತವನಾದನು ಎಂದರೆ ಆ ದುಡ್ಡು ಒಂದೇ ಚಿಲ್ಲರೆ ಅಂದದೇನೆ ಎಲ್ಲನೂ ಗೆದ್ದು ಗುಡ್ಡ ಹಾಕೊಂಡಿದ್ನಲ್ಲ ಅವನ ಕಣ್ಣಿಗೆ ಬಿದ್ದನು.
ಅವನೇನು ಮಾಡ್ದ, ತನ್ನ ಕಣ್ಣ ಮುಂದಿದ್ದ ಶ್ರೀಲಕ್ಷ್ಮಿ ಚಂಚಲವ ಅರಿತವನಾದ ಅವನು, ತನ್ನ ಕಣ್ಣು ಮುಂದಿದ್ದ ಶ್ರೀಲಕ್ಷ್ಮಿ ಚಂಚಲ, ಈಗ ಸೋತಿರೋ ಈಗ ಗೆದ್ದಿರೋವನು ನಕ್ಕೆ ಸೋತೋಡ್ಬಿಟ್ರು. ಅದಕ್ಕೆ ಅವನು ಏನು ಮಾಡ್ದ, ಅರಿತವನಾದ ಅವನು ನೆಪ ತೆಗೆದು ಆ ಕಡೆ ಅವನು ನೋಡ್ಬಿಡ್ತಾ, ಕಣ್ಣಲ್ಲಿ ಬೆಂಕಿಯ ಕಡಿಸ್ತಾ ನಲ್ಗಳ ನೊರಗುಡ್ಸಿ, ನೋಡ್ರುಡ ಒಲಿನ ಕೊಬ್ಬ, ಆ ಒಟ್ಟಿಗೆ ಇಟ್ಟಿಲ್ಲದೆ ಇದ್ರು ಕೂಡ ಸೈಕಲ್ನ ಹ್ಯಾಂಡಲೇ ಹಿಡ್ಕಲ್ದೆ ಅವನ ತರವಾಗಿ ನಲಿಸ್ಕ ಬರ್ತಾನಲ್ಲ, ಅವನು ಹೇಳು ಮುಂಗೈನೇ ಕತ್ತರಿಸಿ ಅತ್ತಾಗೊಂದು ಇತ್ತಾಗೊಂದು ಎಷ್ಟು ಬಿಟ್ರಿಗಪ್ಪ ಅಂತ ಅನ್ನಂತವ. ಹಂಗಂತ ಅಂತಿರ್ಬೇಕಾದ್ರೆ ಪಕ್ಕದಲ್ಲಿರೋನೊಬ್ಬ, ಮಠ ನೀನು ಅವನ ಕೈಯ ಕತ್ತರಿಸಿ ಮಠದ ಬಾಗಿಲಿಗೆ ಅತ್ತಾಗೊಂದು ಇತ್ತಾಗೊಂದು ತೋರಣ ಕಟ್ಟಿಸ್ಕ, ನಾನು ಬರ್ತೀನಿ ಕಣ, ಈಗ ಒಂದು ಒಳ್ಳೆ ಎಲೆ ಹಾಕು ಮತ್ತ ಅನ್ನಂತವ. ಫಸ್ಟ್ ಒಂದು ಒಳ್ಳೆ ಎಲೆ ಹಾಕು ಅಂತ ಇಸ್ಪೀಟ್ ಆಡ್ತಾ ಇದ್ದಲ್ಲ, ಅವನ ಕೈಯ ನೀನು ಮಠಕ್ಕೆ ಕತ್ತರಿಸಿ ಅತ್ತಾಗೊಂದಿರು ತೋರಣ ಕಟ್ಟೋದಿನ್ಕ ನಾನು ಬರ್ತೀನಿ ಕಣ, ಈಗ ಒಂದು ಒಳ್ಳೆ ಎಲೆ ಹಾಕು ಮತ್ತ ಅಂತಂದಾಗ ಆ ನಗುವನ್ನು ತುಟಿಗೆ ಸಾವ್ರುಬಿಟ್ಟು ಅಲ್ಗಳ ಮುಚ್ಚಿಕೊಂಡು ಅವನು ಅದಕ್ಕೇನ ತಕ ನಿನಗೆ ಬೇಕಾದಂತ ಎಲೆ ಕೊಡ್ತಾನೆ, ಪಟ್ ಅಂತ ಎಲ್ಲೋ ಮಗಿಸಿ ಆಟ ತೋರಿಸಿದನು. ಅವನೇನು ಮಾಡೋದು, ಪಟ್ ಅಂತ ಎಲ್ಲೋ ಆಟ ತೋರಿಸಿದನು, ಮತ್ತೆ ಅವನೇ ಗೆದ್ಕೊಂಡನು. ಹಿಂಗೆ ಆಗ್ತಿರ್ಬೇಕಾದ್ರೆ ಈ ಕಡೆ ಅವನು ನಂಜನಗೂಡಿಗೆ ಹೋಗಿ ಒಳದಡ, ಆಸ್ಪತ್ರೆ, ಹಾಸ್ಟ್ಲು ಈ 3 ಲೋಕ ಸುತ್ತಕೊಂಡು ದಲಿತ ಸಂಘದ ನಾಗರಾಜನ ಪಕ್ಕ ಮಾಡಿಕೊಂಡು ಊರೊಳಗೆ ಬರ್ತಿದ್ದಂತವ. ಯಾಕೆ ಅಂತ ನೋಡಿ, ಒಂದು ಮಠದ ಕಡೆ ದೃಷ್ಟಿ ಈ ಥರ ಆಗ್ತಿರ್ಬೇಕಾದ್ರೆ ಮಠದ ಇನ್ನೊಂದು ಕಡೆಯಲ್ಲಿ ಏನಾಗ್ತಿದೆ ಎಂಬ ಅರಿವು ಒಂದು ತುಂಡು ಗುಂಪು ಸುತ್ತಕೊಂಡು ರೌಂಡಕ್ಕೆ ನಿಂತ್ಕೊಬಿಟ್ಟು ಅದು ಏನಾಗ್ತಿದೆ ಅನ್ನೋದು ದೂರಕ್ಕೆ ಅರಿವಾಗದಂತಿತ್ತು. ಒಂದು ಸಲ ಇಸ್ಪೀಟ್ ಆಡ್ತಾ ಇರೋದು, ಇನ್ನೊಂದು ಪಡಸಾಲಲ್ಲಿ ಒಂದು ಗುಂಪು ಸುತ್ತಕೊಂಡು ನಿಂತು ಮುಚ್ಕೊಂಡದೆ, ಆದರೆ ದೂರಕ್ಕೆ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಈ ಗುಂಪಿನ ಕಾಯಕವನ ಅರಿತವನಾದ ಅಮಾಸನು ಮಿಂಚೋ ಎಂಬಂತೆ ನಂಜನಗೂಡಿಗೆ ಹೋಗಿ ಆ ಹಾಸ್ಟ್ಲು, ಒಳಗಡ, ಆಸ್ಪತ್ರೆ 3 ಲೋಕವ ಸುತ್ತಿ ದಲಿತ ಸಂಘದ ನಾಗರಾಜುವ ಪಟ್ಟ ಮಾಡ್ಕೊಂಡು ಅವನು ಊರೊಳಗೆ ಬರ್ತಾ ಇದ್ದಂತೆ. ಬಂದವನು ಏನು ಮಾಡ್ಬಿಟ್ಟ, ಆ ಜಾಗಕ್ಕೆ ಬರ್ತಾನೆ. ನಾನು ಅಷ್ಟೊತ್ತಿಗೆ ಏನಾಗಿದೆ ಅಂತಂದರೆ, ಈ ಗಾರ ಸಿದ್ದಮ್ಮವನಿಗೆ 2 ರೌಂಡ್ ಹೊಡೆತ ಈಗಾಗಲೇ ಕೊಟ್ಟು ಅವ ಹೊಡೆದವ್ರ ಕೈಗಳನ್ನೇ ನೋಯಿಸ್ತಾ, ಅವ್ನು ಹೆಂಗಿದ್ದ ಗಾರ ಸಿದ್ದ ಅಂತಂದರೆ ಈಗಾಗಲೇ 2 ರೌಂಡ್ ಹೊಡೆತ ಕೊಟ್ಟಾರ ಅವನಿಗೆ. ಅವ ಹೊಡೆದವ್ರ ಕೈಗಳನ್ನೇ ನೋಡಿಸ್ತಾ ಅವರು 3ನೇ ರೌಂಡ್ ಹೊಡೆದಕ್ಕೆ ರೋಷವನ್ನು ಮೈ ತುಂಬಿಸಿಕೊಳ್ಳಲು ಮಧ್ಯೆ ಡೈಲಾಗ್ ನಡೀತಿತ್ತು. 3ನೇ ಸೌಂಡ್ ಶಕ್ತಿ ತಂದುಕೊಳ್ಳೋದಕ್ಕೋಸ್ಕರ ನಿಂತು ಅವರೇ ಸುಸ್ತಾಗ್ಬಿಟ್ಟು ಮಧ್ಯೆ ಡೈಲಾಗ್ ನಡೀತಿದ್ದಂಥದ್ದು. ಯಾಕೆ ಅಂತಂದರೆ ಅಲ್ಲಿ ಆ ಗಾರ ಸಿದ್ದಮ್ಮ ಅವನ ಮುಂದೆ ಬೇಸರದಲ್ಲಿ ಬಿದ್ದಿದ್ದ 16 ಎಳ್ನೀರುಗಳು ಅವನನ್ನ ಮಠದ ಹೊರಗಡೆ ಇರ್ತಕ್ಕಂಥ ಕಂಬಕ್ಕೆ ಕಟ್ಟಿ, ನೋಡಿ ಮಠದ ಆಚೆ ಇಂಥ ಕಂಬಕ್ಕೆ ಕಟ್ಟಿ, ಒಳಗೋಲ್ಲ ಮಠದ ಆಚೆ ನಿಂತ ಕಂಬಕ್ಕೆ ಅವನು ಕಟ್ಟಿ ಹಾಕಿದ್ವಂತೆ. ಗಾರಸಿಂಹನ ಪ್ರಸಂಗ ಏನು, ಮಠದ ಕಂಬಕ್ಕೆ ಅವ್ನು ಕಟ್ಟಾಕ್ಬಿಟ್ಟಿದ್ದಾರೆ. ಎಲ್ಲರೂ ಕಟ್ಟಾಕ್ಬಿಟ್ಟು ಊರವರೆಲ್ಲ ಗುಂಪೆಲ್ಲ ಸೇರ್ಕೊಂಡು ಹೊಡೆದಿರ್ತಾರೆ. ಈಗಾಗಲೇ 2 ರೌಂಡ್ ಹೊಡೆತ ಕೊಟ್ಟು ಸುಸ್ತು ಮಾಡಿದ್ರು. ಇವರೇ ಸೋತು ಕೈ ಸೋತ್ಕೊಂಡು ಇನ್ನೂ 3ನೇ ರೌಂಡ್ ಹೊಡೆದಕ್ಕೋಸ್ಕರ ಡೈಲಾಗ್ ನಡೀತಾರೆ. ಯಾಕೆ ಅವನು ಕಟ್ಟಾಕಿದ್ದಾನೆ, ಅವನ ಮುಂದೆ ಬೇಸರದಲ್ಲಿ ಬಿದ್ದಿದ್ದ 16 ಎಳ್ನೀರುಗಳು ಅವನನ್ನು ಮಠದ ಕಂಬಕ್ಕೆ ಕಟ್ಟಾಕಿದ್ವು. ಈ ರೀತಿ ಡೈಲಾಗ್ ಮಾಡ್ತಾ ಇದ್ರಲ್ಲ ಮಧ್ಯೆ ರೋಷ ತುಂಬಿಸ್ಕೊಳ್ಳೋಕ್ಕೆ, ರೆಸ್ಟ್ ತಗೊಳ್ಳೋಕ್ಕೋಸ್ಕರ ಡೈಲಾಗ್ ಮಾಡ್ತಿಲ್ಲ. ಅದ್ರಲ್ಲೊಬ್ಬ ಮೊಕ್ಕಂಡ ಹೇಳ್ತಾನೆ, ಅವನು ಬಡನೆ ಸುಮ್ಮನೆ ನಮ್ಮ ತಪ್ಪ ಒಡೆಸ್ಕೊಂಡು ಯಾಕೆ ಸತ್ತೋದೆ, ನೀನು ಮಠಕ್ಕೆ 101 ರೂಪಾಯಿ ತಪ್ಪು ಕಾಣ್ಕ ಕೊಡ್ಡ ಅನ್ನಂತ. ಸುಮ್ಮನೆ ಯಾಕೆ ಒಡೆಸ್ಕೊಂಡು ನಮ್ಮ ಕೈಲಿ ಸತ್ತೋದೆ, ಸುಮ್ಮನೆ ಈಗ ಒಪ್ಕೊಂಡು ಮಾಡ್ರ ತಪ್ಪನೀಗ 101 ರೂಪಾಯಿ ತಪ್ಪು ಮಾಡಿಬಿಡ್ಡ ಅಂತನಲ್ಲ. ತಪ್ಪು ಮಾಡಿದಾಗ ನಾ ಮಾಡೋ ತಪ್ಪಾರು ಏನಪ್ಪ ಈಗ ಅಂತ ಕೇಳ್ದಂತ. ಮೊಕ್ಕಂಡ ಚೆಕಿತನ, ಅಡ್ಡಡ್ಡಡ್ಡೇ ಇದು ಕೂಡ ಅಪ್ಪನ ಗುಟ್ಟದ ಮಾತು, ಇದು ಕೂಡ ಅಡ್ಡಡ್ಡಡ್ಡೆ. ಹಾಗಾದ್ರೆ ಯಾರು ತೋಟದಲ್ಲಿ ನೋಡನೆ ಎಳ್ಳೆ ಕಿತ್ತಿರೋದು, ಕುಡಿಯಕ ಅಂತ ಕಿತ್ಕೊಂಡ್ರೆ ಆಗ್ಬೋದು ದೊಡ್ಡ ತಪ್ಪಪ್ಪ ಅದು, ನೀವು ಒಳ್ಳೆ ಸರಿ ಅಲ್ಲ ಅಂತ. ಅವನೇನಂತಂದ್ರೆ ಕುಡಿಯಕ್ಕಿದ್ದೀನಿ ಅಂತ ಅವ್ನಿಗೆ ಆಶ್ಚರ್ಯ. 16 ಗಾತ್ರದ ಎಳ್ನೀರುಗಳನ್ನ ಯಾವನಾರು ಕುಡಿಯೋದು ಉಂಟು ಅಂತ ಅವ್ನಿಗೆ ಆಶ್ಚರ್ಯ. ಅದಕ್ಕೆ ಸುಮ್ಮನೆ ಬಡನೆ ಯಾಕೆ ನಮ್ಮ ತಮ್ಮ ಹೊಡಿಸ್ಕೊಂಡು ಸತ್ತೋದೆ, ಸುಮ್ಮನೆ ನ್ಯಾಯವಾಗಿ ಮಠಕ್ಕೆ 101 ರೂಪಾಯಿ ತಪ್ಪು ಮಾಡಿಬಿಡ್ಡ. ಅದು ತಪ್ಪು ಮಾಡಿದಾಕ ನಾನು ಮಾಡೋದು ತಪ್ಪಾದ್ರು ಏನಪ್ಪ ಅದನ್ನು ಎವಡ ತಪ್ಪ ಏನಡ ತಪ್ಪ. ಹಾಗಾದ್ರೆ ಯಾರು ತಪ್ಪಲ್ಲಿ ನೋಡ ನಿನ್ನ ಎಳ್ನೀರು ಕಿತ್ತಿರೋದು ಈಗ ಅಂತಂದ. ಕುಡಿಯಕ ಕಿತ್ಕೊಂಡ್ರೆ ಆಗ್ಬೋದು ದೊಡ್ಡ ತಪ್ಪಪ್ಪ ಅದು ಅಂತಂದ್ರೆ. ಕುಡಿಯಕ ಯಾಕಡ ಕುಡಿಯಕ ಒಂದು ಕಿತ್ಕಾಯ ಬೇಡ ಅಂದ್ರೆ ಇನ್ನೂ ಒಂದು ಕಯ, ಅಮ್ಮ ಇನ್ನೂ ನಿಮ್ಮ ಜಾಸ್ತಿನ 16 ಕಿತ್ತಾರೋಡ 16 ಅಂತ. ಅವೆಲ್ಲನೂ ಈಗ ನಿಮ್ಮೆಲ್ಲರೇ ಕುಡಿದ್ಬಿಟ್ರೆ ಆಗ್ಲಾರು ಓದ್ಕೊಂಡ್ರಪ್ಪ ನಾ ಕುಡಿಯಕ್ಕೆ ಕಿತ್ತಿ ಅಂತ. ಅವನೇನು ಹೇಳ್ತಾನೆ ಅಂತಂದ್ರೆ ಅವ್ನಿಗೆ ಆಶ್ಚರ್ಯ. ಒಂದು ಕಿತ್ಕಯ, ಆಮೇಲೆ ಇನ್ನೂ ಒಂದು ಕಯ, ಅಮ್ಮಮ್ಮ ಇನ್ನೂ ಒಂದು, ನಿಮ್ಮ ಒಂದು ಜಾಸ್ತಿನ 16 ಕಿತ್ತಾರೋಡ 16 ಅನ್ನ. ಅವೆಲ್ಲನೂ ಈಗ ನಿಮ್ಮೆಲ್ಲರೇ ಕುಡಿದ್ಬಿಟ್ರೆ ಆಗ್ಲಾರು ಕಿತ್ತು ಒಪ್ಕೊಂಡ್ರಪ್ಪ ನಾ ಕುಡಿಯಕ್ಕೆ ಕಿತ್ತಿ ಅಂತ. ಆಮೇಲೆ ಅದ್ಯಾಕೆ ನಾ ತಪ್ಪು ಕೊಡ್ಲಿ ಅಂತ ಅವ, ನಾ ತಪ್ಪು ಕೊಡಕ್ಕೆ ನಾ ಮಾಡೋ ತಪ್ಪೇನು, ಕುಡಿಯೋಕೆ ಎಣ್ಣೆ ಕಿತ್ಕೊಂಡು ಅಷ್ಟೇ ಅಂತ. ಅದಕ್ಕೆ ಅನ್ನ ಅಷ್ಟೊತ್ತಿಗೆ
ಆ ಮೊಕಣ್ಣನಿಗೆ ಬಾಜಿಗೆ ಬಿದ್ದು ಈಗ ಕೈಗೆ ಬಂದ್ರೆ ಎಳ್ನೀರು ಎಲ್ಲಿ ಕೈ ತಪ್ಪಿ ಅನ್ಸ್ಬಿಟ್ಟು ಅದಕ್ಕೆ ಅವ ಹುಡ್ತಾ ಇರ್ಬೇಕಾರೆ ಮಾತಾಡೋಣ ಆ ತೋಟದ ಮಾಲೀಕ ಇದ್ನಲ್ಲ ಅವ ಮಾಲೀಕ ಹೇಳ್ದಂತನು ಏಯ್ ಯಾರಿಗೆ ಆ ತೋಟ ಬೆಳೆದಿರೋದು ಇವನ್ಗ ಕಣ ಕುಡಿಯಕ ಯಾಕಂದ್ರೆ ಇವ್ರವನ್ಗ ನಾನು ಮಿಂಡ ನೋಡು ಅದಕ್ಕ ಅನ್ನಂತ ಅಷ್ಟೊತ್ತಿಗೆ ಗಾರ್ ಯಾನಪ್ಪ ನೀವು ಆಡ ಮಾತು ನೀವು ನೋಡಿ ಅವ್ರು ಅವ್ವ ಅಂದಾಗ ಮಾತ್ರ ಅವನಿಗೆ ಅದಕ್ಕೆ ದೇವ್ರವ್ರು ಸಖತ್ತಾದ ಒಂದು ನಿರೂಪಣೆ ಕೊಡ್ತಾರ ಆ ಯಾವ ಸದಾ ಬುಟ್ಕೊಂಡಿರ್ತದ ಗಾರಸಿದ್ದ ಅವನ ಬಾಯಿ ಹಲ್ಗಳು ಈಗ ಮುಚ್ಚಿದಂತ ಆಗಿರೋದು ಅವ್ರವ್ವನ್ ಮಾತಾಡಿದಾಗ ಅದು ಯಾಕೆ ಅಂತಂದ್ರೆ ಇವ್ರವನ್ಗ ನಾನು ಮಿಂಡ ಕಣ ಅದಕ್ಕ ಅದಕ್ಕೆ ಅವನು ಯಾವ ಪ್ಯಾಚಿ ಪಡೈತದೆ ಅದ್ಯಾಕೆ ಹೋಗಿ ಹೌದು ಅವ್ರ ಅವ್ರ ತನಕ ಅದೇ ಅದು ಮುಚ್ಚಿತವಕ ಅಂತ ಅವನ್ನಂತ ಅದಕ್ಕೆ ಇನ್ನೊಬ್ಬ ಯಾವನ ಅದಕ್ಕೇನಂತಕ ಹೆಂಗಾರ ಆಯ್ತದ ನಾವ ಇನ್ನೊಬ್ಬ ಹಿಂಗೆಲ್ಲ ಅಂತಿರ್ಬೇಕಾದ್ರೆ ಸದಾ ಬುಟ್ಟಿಕೊಂಡಿರ್ತದ ಗಾರಸಿದ್ದ ಮಾವನ ಬಾಯಿಗಳು ಮುಚ್ಚಿಕೊಂಡಂತಾಗಿರಲು ಆಗ ಅಷ್ಟೊತ್ತಿಗೆ ನಾಗರಾಜು ದಲಿತ ಸಂಘದ ನಾಗರಾಜು ಅಲ್ಲಿಗೆ ಕೆಂಪ ಕ್ಯಾತರ್ಸ ಅಲ್ಲಿ ಕಾಲಿಟ್ಟರು. ಈಗ ಇಷ್ಟೆಲ್ಲ ಕಥೆ ಆಗಿದೆ. ಅವ್ನು ಪಟ ಮಾಡ್ಕೊಂಡು ಅಮಾಸ ಹುಡುಕಿ ಸುಳಿವು ಕೊಟ್ಟು ಬಂದಿರ್ತಾನೆ. DSS ನಾಗರಾಜ್ ದಲಿತ ಸಂಘದ ನಾಗರಾಜು ಈಗ ಜಾಗಕ್ಕೆ ಬರ್ತಾರೆ. ಈ ಹೊಡೆತದ ಪ್ರಸಂಗ ಆ ನಾಗರಾಜು ಅಲ್ಲಿಗೆ ಬರ್ತಾರ. ನಾನು ಆ ಸಂಗ್ರಹವಾಗಿ ನಿಮ್ಗೆ ಅದನ್ನ ಹೇಳ್ಬಿಟ್ಟು ನಾನು ಆ ನಾಗರಾಜು ಅಲ್ಲಿ ಬಂದಿರ್ಬೇಕಾದ್ರೆ ಮೊಕಂಡ ತಿನ್ನು ಓ ಭಯ ಮೇಷ್ಟ್ರೆ ಭಯ ಮೇಷ್ಟ್ರೆ ಅಲಾಕಯ್ಯ ಮೇಷ್ಟ್ರೆ ನೀನು ಮೇಷ್ಟ್ರು ಓದ್ದವ ಈ ನೀನಾರು ಹೊಸಿ ಬುದ್ಧಿ ಹೇಳಿದ್ರೆ ಈ ನಿಮ್ಮ ಜಾತಿ ಬಡ್ಡೆದವು ಕೇಳಿವೋ ಏನಕಣ ಅಲಾಕಯ್ಯ ಮೇಷ್ಟ್ರೆ ನಿಮ್ಮ ಜಾತಿ ಬಡ್ಡೆತವು ನಮ್ಮ ಊರು ಮರಗಳ ಮ್ಯಾಗಿರೋ ಒಂದು ತೆಂಗಿನ ಮೂಗುರ್ನು ಉಳ್ಗೋಡ್ಸೋದಿಲ್ವ ಅದು ಹೇಗೆ ಮೇಷ್ಟ್ರೆ ನಾವು ಬಾಳಾಟ ಮಾಡೋದು ಇಲ್ಲಿ ನೋಡಪ್ಪ ಇವತ್ತು ಏರೊಳಗೆ ಒಂದು ತೀರ್ಮಾನ ಆಗ್ಬಿಡ್ಬೇಕಯ್ಯ ಏನು ಇಲ್ಲ ಊರೊಳಗೆ ಅವ್ರು ಇರಬೇಕು ಇಲ್ಲ ನಾವಿರ್ಬೇಕು ಕಣಯ್ಯ ಅಂತ ನಾನು ಅದಕ್ಕೆ ಅಲ್ಲಾಕ ಮೇಷ್ಟ್ರೆ ಈ ಗಾರಸಿದ್ದ ಅವನದೇವ ಈ ಗಾರಸಿದ್ದ ಇಷ್ಟೊಂದು 16 ಎಳ್ನೀರು ಕಿತ್ಬಿಟ್ಟು ಇದೇ ಕೂಡ ಕಿತ್ತ ಮಠಕ್ಕೆ ಕಪ್ಕೊಡು ಅಂತ ಕೇಳಿದ್ರೆ ನಾನು ಯಾಕೆ ಕಪ್ಕೊಳ್ಳಿ ಅಂತನಲ್ಲ ಯಾವ ಲಾಯರು ತಾನೇ ಒಪ್ಪಿನೇ ಮೇಷ್ಟ್ರೆ ಈ ಪಾಯಿಂಟ ಈ ಥರವಾಗಿ ಈ ಗಾರಸಿದ್ದ ಎಷ್ಟು ದೂರ ಹಾಳು ಮಾಡ್ಬೋದು ಮೇಷ್ಟ್ರೆ ತಿಳ್ಕೊ ನೋಡಿ ಮೇಷ್ಟ್ರೆ ನೀವೇ ಹೇಳಿ ಕಥೆಯ ಅಂತಿರ್ಬೇಕಾದ್ರೆ ನಾಗರಾಜು ಕೆಂಪ ಗಂಟ್ಲಲ್ಲೇ ದನಿನ ಗೊರಗುಡ್ಸಿ ಆಮೇಲೆ ಆಡೋ ಪದೋ ಹುಡುಕಿ ತೆಗೆದು ಹಿಂಗೆ ಮಾಡ್ತಿರ್ಬೇಕಾದ್ರೆ ಅಲ್ಲ ಕಣ್ರಿ ನೀವು ಅವನ ಕಟ್ಟಾಕ ಹೊಡೆದಿರೋದು ಅದು ತಪ್ಪಲ್ವಾ ಎಗಯ ಮೇಷ್ಟ್ರೆ ಎಗಯೋ ಈಗ ಕಟ್ಟಾಕಂದು ಹೊಡೆದು ಏನೇ ಮೇಷ್ಟ್ರೆ ನೀನು ಭಾಳ ಚಂದವಾಗಿ ಮಾತಾಡ್ತೀನಿ ಮೇಷ್ಟ್ರೆ ಇಂಥ ಮಾತು ನಾನು ಎಲ್ಲೂ ಕೇಳೇ ಲೋಕದಲ್ಲೇ ಕೇಳಿಲ್ಲ ಅಂತೀನಿ ನಾನು ಸಕಲಾಯಸ್ 3 ಗಂಟೆ ಹೋಗಿ ಬಂದಿನಿ ಮೇಷ್ಟ್ರೆ ಎಲ್ಲೂ ಜಗತ್ತು ಈ ದೇಶನೆಲ್ಲ ಹುಡ್ಕೊಂಡ್ರು ಈ ಕಾಳು ಬರ್ತದ ಮಾತು ಇದು ಇಂಥ ಮಾತು ನಾನು ಕೇಳೇ ಇಲ್ಲ ಅಂತೀನಿ ಇದು ಕೈ ಅಪ್ಪನ ಗುಟ್ಟದ ಮಾತು ನೀನು ಹೇಳ್ದಲ್ಲ ಈಗ ಅದು ಅಪ್ಪನ ಗುಟ್ಟು ಮಾತು ಏನ ನಾವು ಬುದ್ಧಿ ದೇವನಿಗೆ ಕಟ್ಟಾಕ ಹೊಡೆದವಲ್ಲ ಅದು ಆಯ್ತು ಕೈ ಮೇಷ್ಟ್ರೆ ಆಗು ಹೇಳ್ತೀನಿ ನಾನು ಮಾಡಿರೋ ತಪ್ಪು ಅಂದೆಲ್ಲ ಆಯ್ತು ಅದನ್ನು ಒಪ್ಕೋತೀನಿ ಕಯ್ಯ ಆಗು ಬರ್ತೀನಿ ಕಯ್ಯ ಮೇಷ್ಟ್ರೆ ಅದೇ ಇವು ಮಾಡೋಣ ನೋಡು ಯಾವ ಈ ಗಾರಸಿದ್ದ ಮಾಡೋಣ ನೋಡು ಅದು ಅಪ್ಪನ ಗುಟ್ಟದ ಕೆಲಸ ಕಯ್ಯ ಅದ್ರಲ್ಲೇನಾದ್ರೂ ತಪ್ಪಿದ್ದೆ ಮೇಷ್ಟ್ರೆ ತಪ್ಪಿದ್ದ ಹೇಳ ಮೇಷ್ಟ್ರೆ ಆಯ್ತು ಕಯ್ಯ ಆಗು ಬರ್ತೀನಿ ಮೇಷ್ಟ್ರೆ ಈಗ ನಾವು ಮಾಡಿರೋದು ತಪ್ಪು ಅಂದಿಲ್ಲಪ್ಪ ಆಯ್ತು ತಕ ಈ ಎಲ್ಲೂಡ ಆ ಗಾರಸಿದ ಖರ್ಚುಗಳ ಬಿಟ್ಟರು ಅಂತ ತನ್ನ ಜುಬ್ಬವಲ್ಲಿ ಅಲ್ಲಾಡಿಸಿ 101 ರೂಪಾಯಿನ ಹಿಂಗ ತೆಗೆದು ಆ 101 ರೂಪಾಯಿನ ನಾಗರಾಜನ ಮುಂದೆ ಹಿಡಿದು ತಗಾಯ ಮೇಷ್ಟ್ರೆ ನನ್ನ ಕಡೆ ತಪ್ಪ ಈಗ ನೀನೇ ಮಠಕ್ಕೆ ಕಟ್ಬಿಡು ಹೋಗು ಈಗ ಅವನು ತಪ್ಪು ಅಂದಿಲ್ಲಪ್ಪ ಅವನ ಕೈಲಿ ಈಗ ಕಟ್ಟಿಸ್ಬಿಡು ಮಕ್ಕ ನೀನು 101 ರೂಪಾಯಿ ತಪ್ಪ ಅಂತ ಅಂತಿರ್ಬೇಕಾದ್ರೆ ಆ ಹುಟ್ಟದ ಗಳಗ ಲಕ್ಷಣವೋ ಏನೋ ಕಾಣೆ ಹುಟ್ಟದ ಗಳಗ ದೆಸವೋ ಏನೋ ಕಾಣೆ ಒಂದು ಕ್ಷಣತ್ತಾದ್ರೂ ಸುಮ್ಮನಿರದ ಗಾರಸಿದ್ದ ಮಾವನು ಅವನು ಓಡ್ ಬಂದು ಮೊಕ್ಕಂಡನ ಬೆರಳ ತುದಿಯಲ್ಲಿ ಕುಣಿತಿದ್ದಂಥ 100 ರೂಪಾಯಿ ತಗೊಂಡು ಕಿಸ್ಕೊಂಡು 1 ರೂಪಾಯಿ ಮುಚ್ಚಿ ತಗಪ್ಪ ನಮ್ಮ ಕಡೆ ತಪ್ಪ ಈಗ ನೀನೇ ಕಟ್ಕೋ ಹೋಗ ಏನು ಮಾಡ್ತಾನ ಅದು ಸಕಾದ ನಿರೂಪಣೆ ಇದೆ ಅದು ಯಾರೋ 100 ರೂಪಾಯಿ ತವಕನ್ ಅದಕ್ಕೇನೆ ಹುಟ್ಟದ ಗಾರಸಿದ್ದ ಮಾವನ ಹುಟ್ಟದ ಗಳಗ ದೆಸೆಯೋ ಏನೋ ಕಾಣೆ ಒಂದು ಗಳಿಗಾದ್ರೂ ಸುಮ್ಮನಿರದ ಗಾರಸಿದ್ದ ಮಾವನು ಮೊಕಂಡನ ಬೆರಳ ತೂದಿಲಿ ಕುಣಿತ ಆ ನಾಗರಾಜ ಮುಂದೆ ಬೀಳುವಂತಿದ್ದ ರೂಪಾಯಿನ ತವಕನ್ ಕಸ್ಕೊಂಡು 1 ರೂಪಾಯಿ ಬೆರಳಲ್ಲಿ ಮುಚ್ಚಿದಂತೆ ಮಾಡಿ ಒಂದು ತೆಗೆದು ತಗಪ್ಪ ನಮ್ಮ ಕಡೆ ತಪ್ಪ ಈಗ ಮಠ ನೀವೇ ಕಟ್ಕೊಳ್ಳಿ ಹೋಗಿ ಬನ್ನಿ ಮೇಷ್ಟ್ರೆ ಆಗ ಬರ್ತೇನೆ ಅಂದದ್ದು ನಿಮ್ಮ ಕಡೆ ತಪ್ಪ ನೀವು ಬೇರೆ ಒಂದು ಕಟ್ಕೊಳ್ಳಿ ಹೋಗಿ 1 ರೂಪಾಯಿ ನಾನು ಆಮೇಲೆ ಕೊಡ್ತೀನಿ 1 ರೂಪಾಯಿ ಮಡಿಕಂಡ ನಾನು ಅಂತ ವಾಕಂಡ ದಿಕ್ಕೆಟ್ಟೋಗ್ಬಿಡ್ತಾನೆ ನಾನು ದಿಕ್ಕೆಟ್ಟಬಿಟ್ಟು ಸುಮ್ಮನೆ ಅಂದ್ಬಿಟ್ಟು ಆ ನಾಗರಾಜನ ಬನ್ನಿ ಸ್ವಾಮಿ ಇನ್ನೇನು ಆಯ್ತಲ್ಲ ಅಂದ್ಬಿಟ್ಟು ಅವನ ಎಳಕಂಡು ನಡೆದನು ಇರೋದ ಅವನು ಆ ನಾಗರಾಜು ಆದಿಯಾಗಿ ಇಲ್ಲಿರೋರಿಗೆಲ್ಲ ದಿಕ್ಕೆಡಿಸಿ ಅವನು ದಿಗ್ಭ್ರಮೆ ಇಡಿಸ್ಬಿಡ್ತಾನ ಅವನು ಏನು ಮಾಡೋದು ಗೊತ್ತೇ ಆಗೋದಿಲ್ಲ ಅವನು ಈಗ ದಲಿತರು ಮುಗ್ಧರು ಅಂತಿರಲ್ಲಪ್ಪ
ಈ ಗಾರಸಿದ್ದನ್ನ ಈ ಮುಗ್ಧ ಅನ್ನೋಕ್ಕಾಗೋದು ನಾವು ಎಂಥ ಪಾಯಿಂಟ್ ಕೊಡ್ತಾನೆ, ಅದು ಯಾವ ಲಾಯರ್ ತಾನೇ ಒಪ್ಪಿನೇ ಮೆಸ್ಟ್ರೆ ಈ ಪಾಯಿಂಟ ನೀನು ಹೇಳ್ಬಿಡು ಮತ್ತೆ ಈಗ ಆಗೋದೇ ಇಲ್ಲ. ಗಾರಸಿದ್ದನ್ನ ಪಟ್ಟಿ ಹಿಂಗ್ತಾನ ಹಂಗೆ ಹಿಡ್ಕೊಂಡು ಬನ್ನಿ ಮೆಸ್ಟ್ರೆ ಇನ್ನೇನು ಆಯ್ತಲ್ಲ ಆಯಿತು ಬನ್ನಿ ಸಮಯ ಆಗ ಅಂದ್ಬಿಟ್ಟು ಅವ್ನಿಗೆ ಎಳ್ಕೊಂಡು ನಡೆದನು ಅಂತ ಇರೋರಿಗೆಲ್ಲ ದಿಕ್ಕೆಡ್ಸಿರ್ತಾನ ಅವನು. ಕೊನೆಗೆ ಅಷ್ಟು ದೂರ ಹೋದ್ಮೇಲೆ ಮೊಕಡ ರೋಷ ಪಡಸಾಲೆ ಮೇಲಿಂದ ನೆಲಕ್ಕೆ ದುಂಕ್ಬಿಟ್ಬಿಟ್ಟು ನಮ್ಮ ದುಡ್ಡೇ ನಮಗೆ ಕೊಟ್ಬಿಟ್ಟು ಅದು ಹೆಂಗ್ ಕೂಡ ತಪ್ಕೊಂಡು ಕರೆಸಿದ ಅಂತ ಕೇಳದಂತವ ಅವ್ನು ನೋಡಿ ಅವ್ನ ಪಾಯಿಂಟ್ ನಮ್ಮ ದುಡ್ಡೇ ನಮ್ಗೆ ವಾಪಸ್ ಕೊಟ್ಬಿಟ್ಟು ಅದು ಹೆಂಗ್ ಕೂಡ ತಪ್ಕೊಂಡು ಕರೆಸಿದ ಅಂತಂದವೆ. ನಿಮ್ಮ ದುಡ್ಡು ಹೆಂಗಪ್ಪ ಅದು ನೀವು ಸಾಲ ಕೊಟ್ಟಿದ್ರಿ ಅಂತ ತಿಳ್ಕೊಳ್ಳಿ ನಮ್ಗೆ, ನೀವು ಒಳ್ಳೆ ಸರಿ ಅಲ್ಲ ನೀವು ಸಾಲ ಕೊಟ್ಟಿದ್ರಿ ಅಂತ ತಿಳ್ಕೊಳ್ಳಿ ನಮ್ಗೆ. ಸಾಲ ಹಾಗಾದ್ರೆ ಅದು ಯಾವ ದುಡ್ಡು ನೀವು ಸಾಲ ತೀರ್ಸೋದು ಅಂತಂದ. ಸಾಲ ಯಾವ ಥರ ತೀರಿಸಿನ ತಗಪ್ಪ, ಅದಕ್ಕೆ ನಾನೇನು ಹಿಡ್ದಿರೋದು ನಿಮ್ಮಂಗೆ ಮೇಡಿನ ರೈತರಿಗೆ ಸವಾಲ್ ಜಮೀನ್ದಾರಿಗೆ ಸವಾಲ್, ನೀವಾರ ಬೆಡತಾವ ಮೇಡಿ ಹಿಡ್ಕೊಂಡಿರಿ ಮಳ ಹೋದ್ರೆ ಉಂಟು ನಿಮ್ಗೆ ನಾನು ಹಿಡಿದ್ರು ಕಾರಣ ಅಂತ ನಾವು ಗಾರೆ ಕೆಲಸ ನಾನು ಅದು ಯಾವ ಥರ ತೀರಿಸಿನ ತಗಪ್ಪ, ಅದಕ್ಕೆ ನಾನು ನಿಮ್ಮಂಗೆ ಮೇಡಿ ಹಿಡ್ದಿದ್ದನ ನಾನು ಹಿಡಿದಿರೋದು ಕಾರಣ ಬನ್ನಿ ಸಮಯ ವಾಯ್ತಾರ ನಾವು ಆಗ ಬನ್ನಿ ಅಂತಿರ್ಬೋದು. ಹಂಗಂತಿದಾಗ ಅವನ ರೋಷ ಮೊಕ್ಕಂಡ ರೋಷ ಹೆಂಗೆ ತಿರುಗ್ತದೆ ಅಂತಂದರೆ, ಅಯ್ಯಯ್ಯ ಮೇಷ್ಟ್ರೇ ನೀನಿದ್ದೀಯಲ್ಲ ನೀನು ಆ ಜೋಳಗ ಥರದ ಬ್ಯಾಗ ನೀನು ಮ್ಯಾಕ್ ಹಾಕೊಂಡು ಅದರೊಳಗೆ ಕಿತ್ತಲು ಬೀಜುವ ಫಸ್ಟ್ ಇಂಟ್ರೊಡ್ಯೂಸ್ ಮಾಡುವಾಗ ಅವ್ರು ಏನು ಮಾಡ್ತಾರೆ, ಆ ಜಾವ್ರು ಕೊಟ್ಟರು ಜೋಳಗ ಥರದಿರ್ತಕ್ಕಂಥ ಬ್ಯಾಗ ಅಲ್ಲಾಡಿಸ್ಕೊಂಡು ಅದರಲ್ಲಿ ಕವನಗಳ ತುಂಬಿಕೊಂಡು ಈ ಬರ್ತಾ ಇದ್ದಂಥ ಈ ನಾಗರಾಜು ಈಗೇನು ಹೇಳ್ತಾರೋ ಅಂತಂದ್ರು, ಈಗ ಅವರು ಕಿತ್ತಲು ಬೀಜ ತುಂಬ್ಕೊಂಡು ಸುಳ್ಳಿನ ಮಳೆ ಎಲ್ಲ ಸೇರಿಸ್ಕೊಂಡು ತುಂಬ್ಕೊ ಬಂದ್ಬಿಟ್ಟು ಊರೊಳಕ್ಕೆ ಬಂದು ಒಂತಾಯಿ ಮಕ್ಕಳಾಗಿದ್ದಂಥವ್ರನ್ನ ನೀವು ಈ ರೀತಿ ಈ ಪಿತೂರಿ ಹಚ್ಚಿಬಿಟ್ಟು ಹಿಂಗೆ ಕೆಡ್ಸ್ಬಿಟ್ಟು ಹೋಯ್ತಾ ಇದೆಯಲ್ಲ, ಹಿಡ್ಕೊಡ ಅವನ್ನ ಅಂತ ಅಂತಿರ್ಬೇಕಾದ್ರೆ ಆ ಮೇಷ್ಟ್ರನ್ನ ಕಿತ್ಕೊಂಡ್ಬಿಡ ಅವ್ನ ಜೋಳಿಗೆ ಅಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆ ಗಾರಸಿದ್ದಮ್ಮ ಅವನಿಗೆ ಬೆಂದಿಗೆ 2 ಕಲ್ಲುಗಳು ಅವನ ಕಡೆಗೆ ಈ ಮಾತುಗಳು ಕೂಡ ಬಾಣದಂತೆ ನಾಟುತ್ತಿರಲು ಹಿಡ್ಕೊಂಡು ಎಳೆದ್ಕೊಂಡು ಹೊಟ್ಟೋಗ್ಬಿಡ್ತಾನ ಅವನು ಗಾರಸಿದ್ದಮ್ಮ ಆ ಕಡೆಗೆ. ದಿಕ್ಕೆಟೋರು ನೋಡಿ ಫಸ್ಟು ಜಗಳ ನೋಡ್ಯಾವ ನಿಮ್ಮ ಜಾತಿ ಬಟ್ಟೆತವಕ್ಕೆ ಯಾವ ಥರ ಬುದ್ಧಿ ಇದೆ ಹೇಳು ನೀವು ಮೇಷ್ಟ್ರೇ ಅಂತ ಹೇಳ್ತಾರಲ್ಲ. ಈಗ ನಾವೆಲ್ಲ ಅಣ್ಣ ತಮ್ಮದಿರಾಗಿದ್ವಿ, ನಿಮ್ಮಂಥವ್ರು ಕಿತ್ತಲು ಬೀಜ ತಂದ್ಬಿಟ್ಟು ಒಂದ್ಬಿಟ್ಟು ಅಣ್ಣ ತಮ್ಮದಿರಾಗ ಊರನ್ನೆಲ್ಲ ಹಾಳು ಮಾಡಕ್ಕೆ ಬಂದೆ ಮೇಷ್ಟ್ರೆ ನೀನು ಹಿಡ್ಕೊಂಡ್ಬಿಡ ಕಿತ್ತಲ್ಬಿಡ ಜೋಳಗಡ ಅಂತ ಅನ್ನೋ ಮಾತು ಮುಖಂಡನ ಸನ್ನಿವೇಶವು ಹೆಂಗೆ ಬದಲಾಗ್ತಿರ್ತದೆ. ಅಷ್ಟೊತ್ತಿಗೆ ಇವರು ಪಾಸ್ ಆಗ್ತಾರವರು. ನಾನು ಸ್ವಲ್ಪ ಅದು ವೇಗವಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ, ಕಾರಣ ತಡ ಆಗ್ತಿದೆ ಅಂತ. ಇನ್ನೊಂದು ಏನಪ್ಪ ಅಂದರೆ ಅವ್ರು ಹೋಗ್ತಿರುವಾಗ ಗಾರಸಿದ್ದ ಹೇಳ್ತಾನೆ ಅವ್ರಿಗೆ, ನೀವ್ಯಾಕೆ ಸಮಯ ಬರಕ್ಕೆ ಹೋದ್ರೆ ಗಂಟ ಅದಕ್ಕೆ ನೀವು ಬೇರೆ ಅಂತ ಏನ್ರಿ ನೀವು ನಿಮ್ಮನ್ನ ಕಟ್ಟಾಕೊಂಡು ಹೊಡಿತಾ ಇದ್ರೆ ನಾನು ಏನಪ್ಪ ನನ್ನ ಕಟ್ಟಾಕ ಹೊಡಿದೇ ಇದ್ರೆ ನಾನು ಎಷ್ಟು ಜನ ಬಂದು ಈ ಬಟ್ಟೆ ತಗೋ ಬಂದ್ರೆ ದಕ್ಕಿನ ಸ್ವಾಮಿ ನಾನು ಅವನೇನ ಕಟ್ಟಾಕೊಂಡು ಅಮ್ಮಮ್ಮ ಈ ಊರಲ್ಲಿ ನನ್ನ ಕಟ್ಟಾಕೆ ಹೊಡೆದ ಗಂಡಸು ಹುಟ್ಟಿದನ ಹೇಳಿ ನೀವು ಸರಿ ಕಟ್ಟಾಕೊಂಡು ನನ್ನ ಅಮ್ಮಮ್ಮ ಆ ಬಟ್ಟೆದಾಗ ಎಷ್ಟು ಜನ ಬಂದ್ರೆ ನಾ ದಕ್ಕಿನ ಸ್ವಾಮಿ ಅಂತ ಗ್ವಾರಂದ ಗಂಡಸು ಈ ಊರ್ಲಿ ಹುಟ್ಟಿಲ್ಲ ಅನ್ಕಳಿ ಬನ್ನೇ ಅಂತ ಹೇಳ್ತಾನೆ. ಏನ್ರಿ ನೀವು ತಪ್ಕಣ್ಕ ಕೊಟ್ಬಿಟ್ಟು ಇಂಥ ಮಾತು ಯಾವ ಸೀಮಾ ತಪ್ಕಣ್ಕ ಸ್ವಾಮಿ ಆ ಬಟ್ಟೆ ತಮ್ಮ ನಾನೇ ₹1 ತಪ್ಕಣ್ಕ ತಕ ಬಂದಿಲ್ವ ಇಲ್ಲಿ ನೋಡಿದ್ರಿ ಅವ್ರು ನಾನೇ ₹1 ತಪ್ಕಣ್ಕ ತಕ ಬಂದ್ರಿ ಇನ್ನು ಏನ್ರಿ ಅದು ಸಾಲ ಅಲ್ವೇನ್ರಿ ಯಾವ ಸಾಲ ಸ್ವಾಮಿ ಅವ್ನು ಬಂದು ನನ್ನ ತಮ್ಮ ತರ್ಕಂದನ ಬನ್ನಿಲೆ ಆಗವ ಅವನೇನಂತ ತರ್ಕೊಳ್ಳೋದು ಬರೀ ಒಯ್ತಾ ಇರಮ್ಮದು. ಅಷ್ಟೊತ್ತಿಗೆ ಬೀದಿಗೆ ಬಂದಾಗ ನಾಗರಾಜು ಇನ್ನೂ ಕೆಮ್ತಾನೆ ಇತ್ತಂತೆ. ಕೆಮ್ತಾ ಅವ್ರು ಊರೊಳಗೆ ಕಾಲಿಟ್ಟಿದ್ನಲ್ಲ, ಈ ದಿಕ್ಕೆಡಿಸಿದ ಮೇಲೆ ಗಾರಸಿದ್ದನ ಆಟ ಪಟ್ಟಿಂಗ್ತಾನ ಅವ್ನ ಕೆಮ್ಮು ಇನ್ನೂ ಕೆಮ್ತಾನೆ ಇತ್ತಂತೆ. ಬೀದಿಗೆ ಬಂದರೂ ಕೆಮ್ತಿತ್ತು. ಅಷ್ಟೊತ್ತಿಗೆ ಚೆನ್ನ ಹೊರಗೆ ಬರ್ತಾನ ಅವನು. ಆ ಚೆನ್ನ ಹೊರಗೆ ಬರೋ 2 ಸೀನ್ಗಳನ್ನು ತೋರಿಸ್ತಾರವರು ದೇವನವರು. ಫಸ್ಟು ಏನಂತಂದರೆ ಆ ಕೆಂಪಿನ ಕರೆಯಕ್ಕೆ ಬಂದಾಗ ಆ ಕಿಟ್ಟಯ್ಯ ಬಡಗ ಸೈಕಲ್ ಬಂದ್ಬಿಟ್ಟು ಬಮ್ಮಿ ಅಣ್ಣ ಬರ್ಲಾಕ ಬರ್ತೀರಿ ಕನ್ನಡ ಬಮ್ಮಿ ಅಣ್ಣ ಬರ್ತೀರಿ ಕನ್ನಡ ಜಗಳ ಆಗ್ತಿರ್ತಲ್ಲ ಆ ಸೀನು. ಕೊನೆಗೆ ಅತ್ತಮ್ಮ ನಿಮ್ಮ ಮಗಳ ನೀವೇ ಇಟ್ಕೊಳ್ಳಿ ನಾನು ಹೋಗ್ತೀನಿ ನಾನು ಅಂದ್ಬಿಟ್ಟು ಇದೇ ನೋಡ್ಕೊ ಕಡಾಸಲ ನೋಡೋ ಅಂತಂದೆ ಹೋಗು ಅಂದ್ಬಿಟ್ಟು ನೋಡಿದ್ದು. ಆ ಸೀನ್ ನಂತರ ಹೋಗಿ ನಾವು ಒಟ್ಟೊತ್ತಲ್ಲ ಸೆಟ್ಕೊಂಡು ಆ ಕಿಟ್ಟಯ್ಯನನ್ನ ಈರಿ ಹೋಗ್ಬಿಟ್ಟು ಅಪ್ಪ ಬನ್ನಿ ನೀವು ಧ್ಯಾನ ನೀವು ಅವಳೇನ ಹೆಂಗ್ಸು ಅನ್ಸತ್ತಲ್ಲ ನಿಮ್ಗಾರು ಇದು ಮಾಡೋರ ಬನ್ನಿ ಅಪ್ಪ ಬನ್ನಿ ನೀವು ಹಿಂಗೆಯಾ ಬನ್ನಿ ಅಂತ ಕರ್ಕೊಂಬಂದು ನಾನು ಕೂರಿಸ್ತಾನೆ ಧ್ಯಾನ ಮಾಡಿಸ್ಬೇಕು ಈ ಥರ ಕರ್ಕೊಬತ್ತಾ ಇರ್ಬೇಕಾದ್ರೆ ಚೆನ್ನನ ಮನೆ ಮುಂದೆ ಬರ್ತಿರ್ತಾರವರು. ಆ ಚೆನ್ನನ ಮನೆ ಬರ್ತಿರ್ಬೇಕಾದ್ರೆ ಇವನೇನು ಮಾಡ್ತಾನೆ ಕೈಲಿ ಪಡಸಾಲಿ ನಿಂತು ಕುಂತ್ಕೊಬಿಟ್ಟು ಈ ಕನ್ನಡಿ ಇಟ್ಕೊಬಿಟ್ಟು ಈಗ ಅವನು ಮೀಸೆ ಕಟ್ಟಿමුಡಲು ಲೀನವಾಗಿದ್ದನವನು. ಆ ಮ್ಯಾಗಲ್ ಕೇರಿ ಜಾತಿ ಬಡ್ಡೆ ತಗ ಕಣ್ಣುರಿ ಮಾಡಲು ಗಿರ್ಜಾ ಮೀಸ ಬಿಡುವುದು ಅವನ ಉದ್ದೇಶವಾಗಿದ್ದರೂ ಚಿಗುರುಗೂದಲಾಗಿತ್ತು. ಅದಿನ್ನೂ ಚಿಗುರುಗೂದಲಾಗಿತ್ತಂಥದ್ದು. ಅದು ಯಾಕೆ ಅವನು ಚೆನ್ನನು BA ಎಂಬ 7 ಅಕ್ಷರವೂ ಆಗದೆ ಎತ್ತೂ ಆಗದೆ ಚೆನ್ನನಿದ್ದನು. ಅವನು ತಮ್ಮಂದಿರ ಜೀತದ ತಂಗುಳಲ್ಲಿ ಜೀವಿಸಿದ್ದನು.
ನಡಗೆಗೆ ಹತ್ತಬಾರ್ದು ಅಲ್ಲೇ ಕೂರುತ್ತಿದ್ದನು. ಅಂತ ನನಗೆ ಈಗ ಎದುರಾದ ಸಮಸ್ಯೆ ಏನಂತಂದರೆ ಚಿಗುರು ಮೀಸಿ ಗಿರ್ಜಾ ಮೀಸೆ ಬಿಡುವುದು ಅವನ ಉದ್ದೇಶ ಆಗಿದ್ರು ಅದು ಇನ್ನೂ ಚಿಗುರುಗುದಲಾಗಿತ್ತು. ಯಾಕೆ ಆ ಬಡೆತಾವ್ ಮ್ಯಾಗಲ್ ಜಾತಿ ಮ್ಯಾಗಲ್ ಕೇರಿಯ ಬಡೆತಾವ್ಗೆ ಕಣ್ಣೂರಿ ಮಾಡೋದಕ್ಕೆ ಗಿರ್ಜಾ ಮೀಸೆ ಬಿಡಬೇಕು ಅಂದ್ರು ಅದಿನ್ನೂ ಚಿಗುರುಗುದಲಾಗಿತ್ತು. ಆ ಮೀಸೆ ಕಟ್ ಮಾಡೋಕೆ ಇವರಿಬ್ಬರು ಬದಾಡ್ತಾರೋ ಕಂಡುಬಿಡ ಯಾವ ಸೀಮ ಪಡೆತಾವ ನೀವು ಅದೇನ ಆಗಿರೋದು ನಿಮಗೆ ನಮ್ಮೂರು ಈ ನೋಡು ಅಲ್ಬಡ್ಡೆ ಬಾಳಾಟವನ್ನಂಗೆ ಮಾಡಿ ನನ್ನ ಊರ್ಲು ಇರ್ಗೊಡ್ದಂಗೆ ಮಾಡಿ ನಾನು ಈ ಥರ ಮಾಡಿದಾರಲ್ಲ ನೀವು ನಿಮ್ಗೆ ಸಾವಿರ ಬರದೇ ಇರೋದು ಯಾಕಾಗಿರೋದು ಜಗಳ ಮಾಡ್ತಿರ್ತಾನೆ ನಾನು ಅದೊಂದು ಪರಿಸ್ಥಿತಿ. ಈಗ ಗಾರಸಿದ್ದ ಮತ್ತು ನಾಗರಾಜು ಬರುವಾಗ ಚೆನ್ನ ಮನೆ ಮುಂದೆ ಬರ್ತಾರೆ ಅವರು. ಆ ಚೆನ್ನನ ಮನೆ ಮುಂದೆ ಬಂದಾಗ ಅವನು ನೋಡ್ಬಿಟ್ಟು ಅವನು ಈ ನಾಗರಾಜು ಏನ್ರೇ ಜೇಮ್ಸ್ ಬಾಂಡ್ ಓ ವೆಲ್ಕಮ್ ಸಾ ವೆಲ್ಕಮ್ ಬನ್ನಿ ಸಾ ಅಂತಿರ್ತಾನೆ ನಾನು. ಚೆನ್ನ ಡೈಲಾಗ್ ನೋಡು ಮಾಧ್ವಾಚಾರ ಜೊತೆ ಮಾತಾಡುವಾಗ ಒಂದು ರೀತಿ ಗಾರಸಿದ್ದೊಂದು ಒಂಥರ ಈ ನಾಗರಾಜ ಜೊತೆ ಒಂಥರ ಓ ವೆಲ್ಕಮ್ ಸಾ ವೆಲ್ಕಮ್ ಬನ್ನಿ ಸಾ ಅಂತಿರ್ತಾನೆ ನಾನು. ಏನ್ರಿ ಜೇಮ್ಸ್ ಬಾಂಡ್ ನಿಮ್ಮಂಥವ್ರಲ್ಲೇ ಇತ್ತು ಇಂಥವ್ಕೆ ಅವಕಾಶ ಕೊಡ್ತೀವಿ ಏನ ಸಾ ಏಯ್ ನಮ್ಮ ಗಾರಸಿದ್ದ ಮಾವನ ಮಾತಾ ನೀವು ಹೇಳೋದು ತಕಳೆ ಅವನ ಕೈ ಇನ್ನೊಂದ್ಸತಿ ಎಳ್ಳಿನ ಮುಟ್ಟದ ಅನ್ಸಿ ಮಾತ ನೀವು ಮುಟ್ಟಲಕಯ್ಯ ಮಾತನ್ನ ಏನಮ್ಮವ ಏನಂದಮ್ಮವ ನೀನ ಅಂದಿರೋದು ಸಾ ಇದು ಹೆಂಗೆ ಅಂದ್ರೆ ಇದು ಈ ಬಾಣತಿ ಕಥ ಇದ್ದಂಗ ಸಾ ಅಂತ ಏನ್ರಿ ಬಾಣತಿ ಕಥ ಅಂದ. ಅವ ಗರ್ಭಿಣಿ ಆಗಿದಾಗ ಎರ್ಗ ನೋವ ಕಡಿನಾರ್ದೆ ಇನ್ನು ಸಾಕು ಕಪ್ಪ ಇದು ಅಂದಳಂತೆ. ಅದಾದ್ಮೇಲೆ ಅವ್ಳು ಬಾಣತಿ ಅದ ನಾಳೆಗೆ ಬೇಕು ಅಂತ ಹಂಗಸ ನೀವು ಇಲ್ಲೇ ನಿಮ್ಗೆ ಕೂರಿಸ್ಬಿಟ್ಟು ಇರಿ ಸಾ ಇದು ನಂಗೆ ಗುತ್ಕಲ್ ಮಾರ್ಕೋಕ ನಾ ತಂದಿನಿ ಕುಡ್ರಿ ಸದ್ಬಿಟ್ಟು ನಿಮ್ ಕೂಡಿಸ್ಬಿಟ್ಟು ಯಾರ್ದ ಮನೆ ಕದ್ಕ ಬಂದ್ಬಿಟ್ಟು ನೆನೆ ಕುಡ್ಸ್ಕೊ ಅಂತೇವಸ ಇವನ್ ಕೈಲಿ ಬಿಡ್ಸಕ್ಕಾದ್ದ ಅಂತ ಅಂತಿರ್ಬೇಕಾರೆ ಬರೀ ಸಾ ಆ ಗಂಡ ಜೊತೆ ನೀವು ಮಾತಾಡ್ರಿ ಅದ್ಯಾನ ಮತ್ತೇನ್ರಿ ಅಂತಿರ್ಬೇಕಾದ್ರೆ ಈ ಕಡೆಗೆ ಏನಾಗಿತ್ತಂದ್ರೆ ಬನ್ನಿ ಸಮಯ ನಮ್ಮ ಮಟ್ಟಿಲಿ ಏನೋ ಆಮ್ಲಿ ತಂದು ಸ್ವಲ್ಪ ಬಡವ್ರ ಮನೇಲಿ ಏನಿದೆ ಉಳ್ಕ ಬರ್ರೆ ಬೇಡಕಂದ್ರಿ ನಂಗೆ ಅದೆಲ್ಲ ಬೇಡ ಅದ್ಯಾಕ ಸಮಯ ಆಂಬ್ಲಿ ಅಂದ್ರೆ ಆಂಬ್ಲಿನೇ ಬಿಟ್ಟವ ನಾವು ಅಕ್ಕಿನಿ ಆಸ್ತಿನ ಕಣ ಬನ್ನಿ ನಾನು ಗದ್ದಾಸಿ ಮಲ್ಗೆ ನಾವೇನು ಸಿಟಿಯವರ ಸಹ ನಿಮ್ಮಂಗೆ ಬಂದದ ಕಳಪ್ಪ ಈ ಗಾರಸಿ ನಿಮ್ಮಂಗೇನು ಸಿಟಿಯವರ ನಾವು ಗದ್ದಾಸಿ ಮಲ್ಗೆ ಈಗ ಬಂದಿನಿ ಕಣ ಬನ್ನಿ ಅನ್ನನೇ ಮಾಡಿಸ್ತೀನಿ ಕಣ ಅಂತಂದು ಅಷ್ಟೊತ್ತಿಗೆ ಆ ಬಾಗಿಲು ಗೋಡೆಗೂ ಸೇರಿದನೆ ಬೀದಿಗೂ ಸೇರಿದಾಗೆ ಚೆನ್ನನ ಅಪ್ಪ ಕೂತಿರ್ತಾನೆ. ಚೆನ್ನನ ಅಪ್ಪನ ಸೀನು 3-4 ಸಾರಿ ಒಂದು ಆ ಟೂರಮ್ಮ ಬರ್ತಿರ್ಬೇಕಾರೆ ಓ ಯಾರೋ ಊರಿಗೆ ಹೊಸಬ್ರು ಅನ್ಸುತ್ತಾ ಒಂದು ಬೀಡಿ ಕೊಟ್ಬಿಟ್ಟು ಹೋಗ್ರಪ್ಪ ಅಂತ ನಾವು ಓ ನೀವು ಟೂರಮ್ಮ ಅವ್ರು ಅಳಿಯೋರಲ್ವಾ ನಮಗೂ ಅವರು ಸಂಬಂಧನೇ ಕಣ ಒಂದು ಬೀಡಿ ಕೊಡಿ ಅಂತ ನಾವು ಈಗ ಓದು ಓ ಈ ಯಾರೋ ಬಂದವ್ರೆ ಒಂದು ಬೀಡಿ ಕೊಡಿ ಸ್ವಾಮಿ ಅಂತ ನಾನು ಅದಕ್ಕೆ ಇವ್ ಬಂದ್ಬಿಟ್ಟು ಅಪ್ಪ ಈ ನಮ್ಮ ಚೆನ್ನನ ಅಪ್ಪನ ಬೀಡಿಯ ಕೊಟ್ಟು ನಾನು ತಲೆಲ್ಲ ಇರೋ ಕೂದಲೆಲ್ಲ ಉದುರೋಯ್ತು ಕಮ್ಮ. ಅದಕ್ಕೆ ಅವನೇನಂತಾನೆ ಡವ್ ಗಾರಸಿದ್ದ ನಿನ್ಯಾವಂಡ ಬೀಡಿ ಕೇಳ್ದವ ನಾನು ಆ ಸ್ವಾಮಿ ಅವ್ರಿಗೆ ಕೇಳಿದ್ರೆ ನೀನೇ ಕೊಟ್ಬಿಟ್ಟು ಬೀಡಿ ಈಗ ಅದಕ್ಕೂ ಒಂದು ಮಾತಾಡ್ತೀಯ ಯೋ ಭಯ ಇಲ್ಲಿ ಅಂದ್ಬಿಟ್ಟು ಅವ್ನ ತಲೆ ಹಿಡ್ಕೊಂಡು ಯೋ ನಿನ್ನ ತಲೆಯಲ್ಲಿ ಕೂದಲಿರಾಗಂತ ಕೊಡೆಯ ನಿನ್ನ ತಲೆಯಲ್ಲಿ ಕೂದಲು ಎಲ್ಲ ಬೋರ್ತ್ಗಾದ್ಮೇಲೆ ನಾನು ಬಿಡಿನೇ ಕೇಳಿದ್ರೆ ಹೋಗ ಅಂತಂದವ. ಅದಕ್ಕೆ ಅಂತದ ಅಪ್ಪ ಈ ಜನನ ಅಪ್ಪ ಅಂತ ಅಷ್ಟಕ್ಕೆ ಓ ಕೊಡಿ ಸ್ವಾಮಿ ಒಂದು ಬಿಡಿಯಾ ಅಂತಿರ್ತಾನೆ. ಇದು ನೆಕ್ಸ್ಟ್ ಹೇಳಿ ಅಂತಂದರೆ DSS ಮೆರವಣಿಗೆ ಹೋಗ್ತಿರ್ತದೆ. ಆ ಮೆರವಣಿಗೆದು ಒಂದು ಅದ್ಭುತ ಸೀನ್ ಅದು. DSS ಎಲ್ಲರನ್ನೂ ವ್ಯಂಗ್ಯ ಯಾವುದನ್ನು ಬಿಟ್ಟಿಲ್ಲ, ಎಲ್ಲ ಕಡೆ ವ್ಯಂಗ್ಯ ಇದೆ, ಎಲ್ಲ ಕಡೆ ಅದ್ಭುತ ಧ್ವನಿ ಶಕ್ತಿಗಳಿದೆ. ಅದು ಸತ್ಯವನ್ನು ಕಾಣಿಸುವ ಒಂದು ರೂಪ ಅಷ್ಟೇ. ಯಾವ ರೀತಿ ಇರ್ಬೋದು ಆ DSSನವರು ಅದ್ಭುತ. ಫಸ್ಟು ಕೋಲಾರ ದಿಕ್ಕಿನಿಂದ ಮಾರಿಗುಡಿಗೆ ಬಂದು ಸೇರೋದು ಅದೇನ ಕೋಲಾರದ ವೆಂಕಟೇಶಪ್ಪ ಅನ್ನವ ಆ ದುಃಖ ಸಮುದ್ರ ಅನ್ನೋದು ಇವನ್ ರೂಪವ ತಾಳ್ಕೊಂಡು ಅವನೋ ಹಾಡನ್ನ ಕಿರಿಸ್ತಾ ಇದ್ರ ನಿಂತವ್ರು ಓಡೋರಂತ ಅವರು ಬೆಚ್ಚಿ ಓಡೋರು ಆ ವೆಂಕಟೇಶಪ್ಪ. ಆಮೇಲೆ ಆ ಕೆ ರಾಮನ್ನವನೀಗ ಅವ ಕಿರ್ತಾ ಇದ್ರು ವೆಂಕಟೇಶು ಇವ ಕಿರ್ಚಾಟ್ಗೂ ನನಗೂ ಯಾವ ಸಂಬಂಧ ಇಲ್ಲ. ಕೆ ರಾಮಯ್ಯ ಇದಾರಲ್ಲ ಅವರು ಕೆ ರಾಮು ಬಂದ್ಬಿಟ್ಟು ಬುಷ್ ಶರ್ಟ್ ತೆಗೆದು ಮಠದ ಗೂಟಿಗೆ ಸಿಕ್ಕಿಸ್ಬಿಟ್ಟು ಚಕಾಮಟಿ ಹಾಕೋಬಿಟ್ಟು ಬರ ಮೇಲೆ ಕುಂತ್ಕೊಬಿಟ್ಟೆ. ಕೆ ರಾಮ್ ಕುತ್ಕೊಬಿಟ್ಟು ಕೆಕ್ಕಗೆ ಹಿಂಗೆ ಕೈ ಕೊಟ್ಕೊಬಿಟ್ಟು ಕೂತಿದ್ರೆ ನನಗೂ ಅದಕ್ಕೆ ಸಂಬಂಧನಲ್ಲಿ ಹೆಂಗಾರ ಹಚ್ಕೊಳ್ಳಿ ಮುಡ್ಯವಾಗ ಅಂದ್ಬಿಟ್ಟು ಕೂತಿರ್ಬೇಕಾದ್ರೆ ಹೆಂಗೂ ಆ ರಾಮು ಬರ ಮೇಲೆ ಕುಂತಿದ್ನಲ್ಲ ಆ ರಾಮನಿಗ ಅಮಾಸನ ಬಟ್ಟೆ ಉಡುಪ ಏನಾರ ತೊಡಿಸ್ಬಿಟ್ಟು ಅವನು ಬಾಡ್ಗ ಸೈಕಲ್ ಇಡಿಸಿ ನಿಲ್ಲಿಸ್ಬಿಟ್ರೆ ಅಮಾಸನಿಗೆ ಅಣ್ಣನೋ ತಮ್ಮನೋ ಎಂಬುವಂತೆ ಇದ್ದನು. ಅದು ಎಂದರೆ ಹೆಂಗೂ ಅವ ಬರಮೇಲೆ ಕುಂತಿದ್ರಿಂದ ಸಿಕ್ಕದ ಕಡೆಗೆಲ್ಲ ಈ ಬೂತಿ ಪಟ್ಟೆ ಎಳೆದು ಅವನ ತಲೆನ ಬೋಳಿಸಿ ಮೇಲೊಂದು ಕಾವಿ ಧರಿಸ್ಬಿಟ್ಟು ರುದ್ರಾಕ್ಷಿ ಸರ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ನಾನು ಮಗಂದ ತೆಗೆದು ಹುಲಿ ಮೇಲೆ ಕುಂತ್ಬಿಟ್ರೆ ಆ ದರ್ಗೆ ದೊಡ್ಡವರು ಮಾಯಕಾರ ಮಹಾದೇವ ದರ್ಗ ಹಿಡಿದು ಬಂದವನಲ್ಲ ಅನ್ನಂಗಿರೋದಂತ ಅದು ಇದು. ಅದಾದಮೇಲೆ ಆ ಬಿ ಕೃಷ್ಣಪ್ಪ ಅವರು ದಲಿತ ಸಂಘದ ಮುಖಂಡರು, ಹೆಸರು ಕೃಷ್ಣಪ್ಪನವರು. 106 ಕತ್ತಿ ವರ್ಷ ಆಡಿದಂಥ ಗುರುತು ಕೆನ್ನೆ ಹೊಡೆಗುಳಿದಂಥ ಕೃಷ್ಣಪ್ಪ ಅವರು ಮುಖಂಡರು. ಕೃಷ್ಣಪ್ಪ ಅವರು ಗಂಭೀರವಾಗಿ ಅಲ್ಲಿ ಬಂದಿದ್ರು. ಅದಕ್ಕಿಂತ ಹೆಚ್ಚಾಗಿ ಹಾಸನ ದಿಕ್ಕಿನಿಂದ
ದಾನಕ್ಕಿಂತ ಹೆಚ್ಚಿನ ನಿಧಾನದಲ್ಲಿ ತಮ್ಮ ದೇಹವ ಮಾಡಿಸಿಕೊಂಡಿದ್ದ ತ್ಯಾಗಪ್ಪನವರು ನೋಡಿ, ದಾನಕ್ಕಿಂತ ಹೆಚ್ಚಿನ ನಿಧಾನದಲ್ಲಿ ತಮ್ಮ ದೇಹವ ಮಾಡಿಸಿಕೊಂಡ ತ್ಯಾಗಪ್ಪನವರು ಬಂದು ಮಾರಿಗುಡಿ ಸೇರಿದಾಗ ಆಹಾ, ಆ ಮಾರಿಗುಡಿ ಮುಂದೆ ಒಂದು ದೊಡ್ಡ ಕಂಪ್ಯೂಟರ್ ಮುದ್ದೆ ಇಟ್ಟಂಗೆ ಆಯ್ತಲ್ಲ, ಅದು ತ್ಯಾಗಪ್ಪ. ಆಮೇಲೆ ಬೇರೆ ಬೇರೆಯವರು ಎಲ್ಲರೂ ಬರ್ತಾರವ್ರು, ಸುಮಾರು ಜನ ಸನ್ನಿವೇಶದವರು ಎಲ್ಲೆಲ್ಲ ಇರ್ತಾರವರು. ಅದೇ ಕರಿ ಡಾಕ್ಟ್ರು ದಾಮ್ದುಮ್ಗ ಆ ಡಾಕ್ಟ್ರುಗಳು ಎಲ್ಲರೂ ಬಂದು ಸೇರ್ತಕ್ಕಂಥದ್ದು. ಆ ಗೀತ ಮೆರವಣಿಗೆ ಹೋಗ್ತಿರೋ ಸನ್ನಿವೇಶದಲ್ಲಿ ಬರ್ತಾ ಇರ್ಬೇಕಾದ್ರೆ ಆ ಗೀತ ಮೆರವಣಿಗೆ ಪ್ರಸಂಗ, ಆ ಗಾರಸಿದ್ಮ ಅಂಬೇಡ್ಕರ್ 7 ಮಲೆ 77 ಮಲೆ ಮಾಯಕಾರ ಮಾದಪ್ಪ ನಮ್ಮ ಎತ್ತಪ್ಪ ಮಾದಪ್ಪನ ಪಾದಕ್ಕೆ ಒಂದ್ಸರಿ ಉಗೇನು ರಪಾರ್ ಪಟಾರ ಚೆಲ್, ಆ ಕಾಯ ಹೊಡೆದ ಪಟಾರಸಿ ಚೆಲ್ಲಾಡ್ಸಿದನು. ಆ ಕಾಯ ಚೆಲ್ಲದ ಕಾಯ ಚೂರ ತನ್ನ ಬಾಯಿಗೆ ಬರೆಸ್ಕೊಂಡು ಈ ಮಂದಗವಿ ಗೋವಿಂದು ಕವಿ ಗೋವಿಂದಯ್ಯ ಮಂದಗವಿ ಗೋವಿಂದ ಕಾಯಿ ಅದನ್ನೇ ತಿಂತಾ ಇರ್ಬೇಕಾದ್ರೆ ಆ ಮಿಸ್ಟರ್ ಕೆ ಬಿ ಸಿದ್ದೆ ಅದನ್ನು ನಗಾಡ್ತಾ ಅದನ್ನ ನಾಗರಾಜು ಕಂಡು ಏನ್ರಿ ಇದು ಈ ಥರ ಅಂದರೆ ಎಲ್ಲ ಒಳ್ಳೇದಾಯ್ತಕ್ಕ ಬಿಡಿ ಸಮಯ ಒಳ್ಳೇದಾಯ್ತಕ್ಕ ಬನ್ನಿ ಅಂದ್ಬಿಟ್ಟು ಅವ್ನು ಎಳ್ಕ ಹೋಯ್ತಿದ್ದಂತೆ. ಇದ್ಯಾವ ಸೀಮೆ ಕಾಯಿ ಹೊಡೆದ್ಬಿಟ್ಟು ಸಮಯ ತಲಾಲೆ 1000 ಚಿತ್ತಾಕ್ಬಿಡ್ತಿರ್ಬೇಕಾರೆ ಬನ್ನಿ ಇದು ಯಾವ್ದಾಗ್ಬಿಟ್ಟು ಅಂತಿರ್ಬೇಕಾದ್ರೆ ಅವ ಸ್ಟೈಲಾಗಿ ಮೆರವಣಿಗೆ ಸೇರಿ ಮಿಂಚೋದಕ್ಕೋಸ್ಕರ ಒಂದು ಸಿಗರೇಟ್ ತಗೊಬಿಟ್ಟು ಪ್ಯಾಸಿಂಗ್ ಶೋ ಸಿಗರೇಟ್ ಎತ್ತಿದ್ದಾರೆ. ಕೃಷ್ಣಪ್ಪರ ಮೆರವಣಿಗೆಯಲ್ಲಿ ಯಾರು ಕೂಡ ಬೀಡಿ ಸಿಗರೇಟ್ ವಗೈರಿ ಸೇರಬಾರದು, ಇದೊಳ್ಳೆ ಸರಿ ಆಯ್ತಲ್ಲಪ್ಪ ಅಂದ್ಬಿಟ್ಟು ಎದ್ದು ಹಿಂದ್ಗಡೆ ಹೋಗ್ಬಿಟ್ಟು ಅಷ್ಟೊತ್ತಿಗೆ ಇದು ಕಂಡುಬಿಟ್ಟು ಡಾಕ್ಟ್ರು ಧೂಮ್ಕ ಅವ್ರೇನು ಮಾಡಿದ್ರೆ ಬೀಡಿ ನೆಗಿಸ್ಕೊಬಿಟ್ಟು ಬೆಂಕಿ ಕುಡಿ ಅಂತ ಬಂದಿರ್ತಾರೆ. ತೌಕ ನೀವು ಅಪ್ಪಪ್ಪ ಎಂಥ ಕೆಲಸ ಮಾಡ್ತೀವಿ ಸ್ವಾಮಿ, ಈ ಊರೊಳಗೆ ನಮ್ಮ ಜಾತಿ ಮರುವಾದಿ ತೆಗೆದುಬಿಟ್ಟು ಸಿಗರೇಟ್ ತಗೊಳ್ಳಿ ಸ್ವಲ್ಪ ಸಿಗರೇಟ್ ಗಾರಸಿದ್ದ ನಮ್ಮ ಜಾತಿ ಮರುವಾದಿ ತೆಗೆದುಬಿಡ್ತಿದ್ದಾರೆ ಸಿಗರೇಟ್ ತಗೊಳ್ಳಿ ಸ್ವಲ್ಪ ಸಿಗರೇಟ ಅಂತ ಅಂತಿರ್ಬೇಕಾದ್ರೆ ಇಬ್ರು ಆ ಮೆರವಣಿಗೆಗೆ 2 ಸಾಲು ದಲಿತ ಹೋರಾಟದ ಮೆರವಣಿಗೆ, ಜೀತ ವಿಮೋಚನೆ ಮೆರವಣಿಗೆ ಹಿಂದೆ ಬೆಂಗಾವಲು ಗೋಡೆಗಳ ಥರ ಇವ್ರು ಹಿಂದೆ ಬರ್ತಿರ್ಬೇಕಾದ್ರೆ ಅಮಾಸ ಮಧ್ಯದಲ್ಲಿ ಅದೃಷ್ಟಕ್ಕೆ ಆ ನ್ಯಾತಾಡೋ ಪೊಟ್ನ ಇರ್ನಿದ್ವಂತ ಆ ಸೈಕಲ್ ತೆಗೆದುಕೊಂಡು ಸಾಲನ್ನ ಸರಿ ಮಾಡ್ತಾ ಅವ್ನು ಬರ್ತಾ ಇರ್ತಾನೆ. ಈಗೆಲ್ಲ ಬರ್ತಿರ್ಬೇಕಾದ್ರೆ ಹೆಂಗೆ ಮೆರವಣಿಗೆ ಬರ್ತಾ ಆ ತೂರಮ್ಮನ ಮನೆ ಮುಂದೆ ಬರ್ತದೆ. ಆ ತೂರಮ್ಮನ ಮನೆ ಮುಂದೆ ಬರ್ತಿದ್ದಾಗ ತಾನೇ ಬಾಣತಿಯಾಗಿ ಸುಧಾರಿಸ್ಕೊಂಡಂಥ ಕೆಂಪಿಯು, ಆ ಅರಿಶಿಣದ ಮೈನ ಕೆಂಪಿಯು ತನ್ನ ಸ್ಯಾಲವ ಮಂಡಿ ಮೇಲೆ ಕೆತ್ಕೊಬಿಟ್ಟು ಆ ನೌಲು ಲೇಸಿನ ಬಿಳಿ ಲಾಂಗುವ ಹಾಕ್ಕೊಂಡು ಅದು ಹೊಸಿ ಇದು ಮಾಡ್ಕೊಂಡು ಅವಳ ಬಿಳಿ ಹಳದಿಯ ಕಾಲುಗಳು, ಚಿನ್ನದಂಥ ಕಾಲುಗಳು ಬೆಳೀತಾ ಅದರ ಪಿಲ್ಲಿ ಗೆಜ್ಜೆ ಕೂಡ ಅದು ಶೃಂಗಾರವಾಗಿ ನಿಂತಿರಲು ಆ ದೃಶ್ಯವ ಕಂಡ ದಲಿತ ಸಂಘದವರಿಗೆ ದಲಿತ ಸಂಘದ ಕೆಟ್ಟ, ಮುಖ್ಯವಾಗಿ ವರದಯ್ಯ ಮುಖ್ಯವಾಗಿ ವರದಯ್ಯ ನಿಂತ್ಕೊಬಿಟ್ಟಂತ ಅಲ್ಲಿ ಆ ಕಾಲ ನೋಡ್ತಾ. ಆಮೇಲೆ ಈ ನಮ್ಮ ಈ ಅರವೆ ಅಲ್ಲ ಅದು ಇವರು ಹೆಬ್ಲಿಂಗು ಇವರೆಲ್ಲ ನಿಂತ್ಕೊಂಡು ನೋಡ್ತಾ, ಆಮೇಲೆ ಸಿಂಗು ನಮ್ಮ ರಾಜೇಂದ್ರ ಸಿಂಗು ಅವರೆಲ್ಲ ಬಾಯಿ ನೀರು ಕುಡಿತಾ ಅಲ್ಲೇ ಆ ಕಾಲ ನೋಡ್ತಾ ನಿಂತ್ಕೊಬಿಟ್ರಂತವ್ರು. ನಿಂತ್ಕೊಬಿಟ್ಟಾಗ ಅವು ರಾಜಣ್ಣ ಅಂತ ಏನು ಸಮಯ ದೊಡ್ಡವರೆಲ್ಲ ಬಂದಿರೋ ಕಮ್ಮಿ ಇದು ಆ ಗಳಿಗೆದ ನಡೆದೆ ಅಂದ್ಬಿಟ್ಟು ಹೊರಡಿಸ್ಕೊಂಡು ಹಿಂಗೆ ಹೊಡ್ತಾ ಇರ್ತಂತೆ. ಅಷ್ಟೊತ್ತಿಗೆ ಅದು ಚೆನ್ನನ ಮನೆ ಮುಂದೆ ಬರ್ತದೆ ಮೆರವಣಿಗೆ. ಆಗ ಚೆನ್ನನಪ್ಪ ಕುಂತವನು ನೋಡ್ತಾ ಅಟಡೇ ಗಾರಸಿದ್ದ ನೋಡ್ದೆ ಹೋಯ್ತಾರಪ್ಪ ನೋಡ್ದಿಯೇ ಅನ್ನಂತ ಅವನು. ಇದು ನಿನ್ನ ಮಾತಿನ ಪ್ರಕಾರ ಇನ್ನೂ ನಿನ್ನ ತಲೆಗೆ ಕೂದಲ ಇದು ಬಿಡಿ ಕೊಟ್ಬಿಡೋಗಡ ಅಂತ ನಾನು ಬಂದಿದಾಗ ನಿನ್ನ ತಲೆಯಲ್ಲಿ ಇನ್ನೂ ಕೂದಲಬೇಕಾಯ ಅದರಿಂದ ಬೀಡಿ ಕೊಟ್ಬಿಟ್ಟು ಮರ್ಯಾದೆಗೆ ಹೋಗುವಂತ. ಅಪ್ಪ ನಮ್ಮ ಚೆನ್ನನ ನಾವೆಲ್ಲ ದನ ಕುರಿ ಮೇಯಿಸಿದ್ರೆ ನಮ್ಮ ಚೆನ್ನನಪ್ಪ ನರಮೈಸನೆ ಮೇಯಿಸ್ತಾನ ಕಯ ಅಂದ್ಬಿಟ್ಟು 4 ಬೀಡಿ ಒಂದು ಸಿಗರೇಟ್ನ ಅವ್ನು ಮುಂದಕ್ಕೆ ಕೊಟ್ಬಿಟ್ಟು ಹಿಂಗಂತ ಹೋಯ್ತಾ ಇರ್ಬೇಕಾದ್ರೆ ಅಲ್ಲೊಂದ್ಸರಿ ಚೆನ್ನನಪ್ಪ ಒಂದು ಬೀಡಿ ಕೊಟ್ಬಿಟ್ಟು ಹೋಗಿ ಆ ಸೀನ್. ಅದಾದಮೇಲೆ ಅವನಿಗೆ ಗಾರಸಿದ್ದ ಜೊತೆ ಮಾತಾಡಿದಾಗ ಈ ಟೈಮಲ್ಲಿ ನಮ್ಮ ಚೆನ್ನ ಇದ್ದಿದ್ರೆ ಅಂತಾನೆ. ಚೆನ್ನ ಇಲ್ಲ, ಬಾಂಬೆನಲ್ಲಿಲ್ಲ ಚೆನ್ನ, ಅದು ಕಟ್ಟುಕತೆ ಯಾರೇ ಅಮ್ಮಾಸ ಮಾದರ್ಚೋರು. ಚೆನ್ನನ ಕೊಲೆ ಆಗೋಗಿದೆ, ಇದಕ್ಕೆ ಕಥೆಗಳನ್ನು ಹಿಂಗೆ ಕಟ್ಟಿ ಹಬ್ಸಿ ಗಾಳಿಯ ಸುದ್ದಿ ಬಿಡ್ತಾರೆ. ಆ ಗಾಳಿ ಸುದ್ದಿ ಆ ಕುಸುಮಾಳ ಕಿವಿಗೆ ಹೋಗಿ 8 ಜನ ಮಂತ್ರವಾದಿಗಳು, 8 ಜನ ಕೊಳ್ಳಗಾಲದಿಂದ ಮಾಂತ್ರಿಕರು, ಮಲಯಾಳ ದೇವಸ್ಥರು, ಒರಿಸ್ಸಾದವರು, ದಿಕ್ಕಿನಿಂದ ಜಗತ್ತಿನಾದ್ಯಂತ ಬಂದು ಇದು ಮಾಡೋದು ಕೂಡ ಅವಳು ಯಾರ ಕೈ ಹುಟ್ಟಿದ್ರೆ ಅವಳು ಕುಣಿತ ವಾಲಾಡ್ತಾ ಐ ವಾಂಟ್ ಟು ಬಿ ಇನ್ ಮೈ ಹೌಸ್ ಅಂತಾಳಲು. ಆ ಇಂಗ್ಲೀಷ್ ಬಾರದ ಕುಸುಮಾಳು ಐ ವಾಂಟ್ ಟು ಬಿ ಇನ್ ಮೈ ಹೌಸ್ ಅಂತಾಳಲು ನಿಲಕರು. ಹೀಗಾಗಿ ಅಲ್ಲಿಂದ ಬರ್ತಾ ಇರ್ತಾರವರು. ಈಗ ನಮ್ಮ ಈ ಟೈಮಲ್ಲಿ ನಮ್ಮ ಚೆನ್ನಾಗಿ ಇದ್ದಿದ್ರೆ ನಮ್ಮ ಅದಕ್ಕೆ ಅದ್ರ ಕಾದರೆ ಬೇರೆ ಕಣ ಬಿಡು ಅಂತಿರ್ತಾರೆ. ನಿಜವಾಗಿ ಆ ಊರಿನ ದಲಿತ ಒಬ್ಬ ವಿದ್ಯಾರ್ಥಿಯಾಗಿದ್ದವನು, BA ಮಟ್ಟದ ಹೋದವನು, ಅವತ್ತು ಅದಿಲ್ಲ ಅವನು. ಆ ತಂದೆ ಎದೆ ಚೆನ್ನನ ಬಗ್ಗೆ ನನ್ನ ಟೈಮಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲಾಸ್ಟಲ್ಲಿ ಏನಾಗುತ್ತೆ, ಲಾಸ್ಟ್ ಒಂದು ಸೀನು ಊರು
ಕಿಚ್ಚು ಆಯಿಸೋ ಹಬ್ಬಕ್ಕೆ ಸಂಭ್ರಮವಾಗಿ ಎಲ್ಲ ಸುಣ್ಣ ಬಣ್ಣ ತೊಳೆದು ಬೆಳಗ್ತಾ ಇದ್ರು ಚನ್ನನ ಮನೆ ಮಾತ್ರ ಸುಣ್ಣ ಬಣ್ಣವ ಕಾಣದೆ ಹಾಗೆ ಇರ್ತದೆ. ಆ ಹೊಸಲ ಹಿಂದ್ಗಡೆ ನಿಂತ ಚನ್ನನ ಅವ್ವ ಆ ಮುಂದ್ಗಡೆ ಕೂತಿರೋ ಚನ್ನನ ಯಾನ ಬನ್ನಿ ವಸ್ಯ ಅನ್ನೋದು. ಅದ್ಯಾನ ಇಲ್ಲೇ ನನಗೆ ಕೇಳಲ್ಲ ಅಂತ ಅದೇನೇ ಹೇಳು ಇಲ್ಲ ಬನ್ನಿ ವಸಿ ಒಳಕ್ಕೆ ಅದೇನೇ ಹೇಳು ಇಲ್ಲಿಗೆ ಅಂತ ಅದೆಯ ಆ ಸುದ್ದಿ ಎಲ್ಲೆಲ್ಲಿ ಹೋಗಿದೆ ಅಂದರೆ ಹೋಗಿ ಅದು ಮುಖ್ಯವಾಗಿ ಎಲ್ಲ ಗಡಂಗಿನಲ್ಲಿ ಗಾರ ಸಿದ್ಮ ಹೋಗ್ಬಿಟ್ಬಿಟ್ಟು ಬಡತವೇ ತಿಳ್ಕೊಳ್ರುಡ ಒಂದು ದೇಶನಾರು ಒಂದು ಊರ್ನಾರು ನೋಡಿದ್ರೆ ಬಡತವೇ ನಿಮ್ಗೆ ಏನು ಗೊತ್ತು ನಮ್ಮ ಚೆನ್ನಾರ್ಸೋ ಅಂತ ತಾನೇ ಅಪ್ಪ ಅವ ಹೆಸರು ಚೇಂಜ್ ಮಾಡ್ಕೊಂಡಿದ್ದು ಬೊಂಬಾಯಿನಲ್ಲಿ ಕಡಿದೋರದನಂತ ಅವನ್ನ ನಮ್ಮ ಚೆನ್ನನ ನೋಟಕ್ಕೂ ಚಂದಕ್ಕೂ ಸೇರಿಸ್ಕೊಂಡು ಅವನ್ನ ತನ್ನ ಪಕ್ಕದಲ್ಲೇ ಕೂರ್ಸ್ಕೊಂಡಿದಂತೆ ಆ ದರ್ಬಾರ್ನ ಜ್ವರ ಮುಂದಿ ಅಂತ ನಮ್ಮ ಚೆನ್ನ ಕೂತ್ಕೊಳ್ಳೋದು ಅಂಥ ಚೆನ್ನ ಅಂತ ಹಿಂಗೆಲ್ಲ ಸುದ್ದಿ ಆಗಿರ್ತದಲ್ಲ. ಅವನು ಹೇಳ್ತಾನೆ ಸಮಾಸ ಅರೇ ಅಮ್ಮಾಸ ಮಾದೃಚೋ ನಿಮ್ದು ಚೋಕ್ರ ಚೆನ್ನನ್ಗೆ ನಿಮ್ದು ಊರ್ದು ಗೌಡ ಒಂದು ಇದಕ್ಕೆ ಸಮಾನ ಬೈತಾನೆ ಚಾಟಕ್ಕೆ ಸಮಾಕಂಡಲ್ಲ ಹೆಂಗವನ ಒಂದು ದಿಲ್ದಾರ್ಗೆ ಅವನೇ ನಿಮ್ದು ಚೋಕ್ರ ಚೆನ್ನ ಬೊಂಬಾಯಿಂದ ನಿಮ್ದು ದಿಲ್ದಾರ್ ನಿಮ್ ಚೆನ್ನಾಗಿ ನೋಡ್ದೆ ಕಂಡು ಅಂತ ಹೇಳಿರ್ತಾನೆ. ಸುದ್ದಿ ಗಡನಲ್ಲಿ ಏನೇನೋ ಅವತಾರ ಪಡ್ಕೊಂಡು ದಲಿತರು ಭಾಳ ಇದಾಗಿ ಕೇಳ್ಕೊಬಿಟ್ಟು ಆ ಸುದ್ದಿ ಹಂಗ ಹಿಂಗಂದು ಕುಸುಮಾಳ ಕಿವಿ ಬಿಟ್ಟು ಕೊನೆಗೆ ಇವಳಿಗೆ ಅದಕ್ಕೆ ದೂರದಿಂದ ಬಂದಂಥ ಸುಂದರಂಗ ಜಾಣ ಆ ಹಾಡಿನ ರೂಪದಲ್ಲಿ ಚೆನ್ನನ್ಗೆ ಹೋಗ್ಬಿಟ್ಟು ಕುಸುಮಾಳ ಅವಳು ಆಗ ಸ್ಟಾರ್ಟ್ ಮಾಡಿದವಳು ಡ್ಯಾನ್ಸು ಹಂಗಾಗ್ಬಿಟ್ಟು ಈಗ ಅವ್ರ ಅವ್ವನ್ಗೆ ನಮ್ಮ ಚೆನ್ನ ಬೊಂಬೈಲಿದ್ದಾನಂತಲ್ಲ ಅವನ ನೋಡ್ಕೊಬರ ಹೊಸಿ ಬನ್ನಿ ಅಂತ ಹೇಳ. ಅಯ್ಯ ಪೆಚ್ಚ ಬಡ್ಡೆ ಏನ ಮಾಡಕ್ಕೆ ಹೋಗಿ ಏನಾಯ್ತು ಸುಮ್ಮನಿರೋ ನೀನು ಅಂದಂತಾನೆ. ಅಲ್ಲ ಆ ಬೊಂಬಾಯಿ ಅಂದರೆ ಏನು ತಿಳ್ಕೊಬಿಟ್ಟಿದ್ವಿ ನೀನು ಸುತ್ತ ಬರೀ ನೀರೇ ಇದ್ದಂತಲ್ಲ ಅಷ್ಟೇ ಅಲ್ಲ ವಾಗಕ್ಕೆ ರೈಲ್ಗೆ ವಾಗಕ್ಕೆ 3 ದಿನ ಬರಕ್ಕೆ 3 ದಿನ ಅಂತ ಆದಂತಲ್ಲ. ಆಮೇಲೆ ಅಲ್ಗ ಬಸ್ ಚಾರ್ಜ್ ರೈಲ್ ಚಾರ್ಜ್ ಎಷ್ಟಾದ್ರು ತಿಳ್ಕೊ ನಾನೇನು ವಾಗಂಗಿದ್ದ ಅಂತ ಅದಕ್ಕೆ ಈಗ ನಮ್ಮ ಗಂಡು ಇನ್ನೊಂದು ಗಂಡು ಜೀಪಿಗೆ ಕಿಸ್ಕೊಡಮು ಆ ಹೊಲನ ಒಸಿ ಬೋಗಿಗೆ ಹಾಕ್ಬಿಡಮು ಎಲ್ಲಾರು ಮಾಡಿ ಹೋಗಿದ್ದಾರ ಬನ್ನಿ ನೋಡ್ಕೊಬರಮು ಆ ಜ್ವರ ಮುಂದೆ ಗೇಟ್ ಅಂತಾನೆ ಇದ್ಬಿಟ್ಟು ನಮ್ಮ ಚೆನ್ನ ಬಂದ ನೋಡ್ಕ ಅಯ್ಯೋ ಸ್ವಾಮಿ ನಾವು ಚೆನ್ನಪ್ಪನವ್ರ ಅರ್ಸ್ರ ಆ ಜೀಪ್ ತಾಳ್ಗಳು ಸ್ವಾಮಿ ಅವ್ರ ವಹಿವಾಟು ಊರಲ್ಲಿ ಭಾಳ ದೊಡ್ಡದಿಯೇ ತಕೊಳ್ಳಿ ಉಪ್ಪಿಟ್ಟು ರಾವಿ ಅಂತ. ಅಯ್ಯೋ ಇವ್ರ ಕಲ್ಪನೆ ಅವ್ರಿಗೆ ಎಷ್ಟು ದೊಡ್ಡ ಸಾವುಕಾರ ಚೆನ್ನ ಅಂದರೆ ಅವ್ರು ಬೇಳೊಡ್ಡ ಈರುಳ್ಳಿ ಅಂತ ಉಪ್ಪಿಟ್ಟು ರಾವಿ ಅಂತ ಇವೆಲ್ಲ ಚೆಂದಾಗೇನು ಭಾರಿ ದೊಡ್ಡ ಸ್ವಾಮಿ ಅಂತೆಲ್ಲ ಹೇಳೋಣ. ಆಮೇಲೆ ಹಿಂಗೆ ಮಾತಾಡ್ತಾ ಬರುವಾಗ ಯಾರು ಕಾಣದಾಗ ಹಿಂದ್ಗುಂಟ ಬಂದು 100 ರೂಪಾಯಿ ತಗೋಯ್ ತಕ ನೀನು ಅಂತ ನಮ್ಮ ಚೆನ್ನ ಕೊಡಲ್ವಾ ಹೋಗಿದ್ದವು ಪಾಲಂ ಬನ್ನಿ ಅಂತ. ಅಯ್ಯೋ ಬೆಚ್ಚ ಬಡ್ಡಿ ನೀ ಹೇಳ್ದಂಗೆ ಅಲ್ಲಿ ವಾದ ಅಂತ ತಿಳ್ಕೊ ಆ ದೊರ ಕಡದ ದೊರ ಅಂತಲ್ಲ ಇವ ಇಂಥ ಜಾತಿ ಅಂತ ತಿಳ್ಕೊಂಡು ನಮ್ಮ ಗಂಡ ಕೂಸ ಕೂದು ಅತ್ತಗಿತ್ತಿಗೆ ಎಸ್ಬಿಟ್ಟು ನೀರೊಳಕ್ಕೆ ಎಸ್ಬಿಟ್ರ ನಾನು ನೀನು ಮಾಡೋದು ಯಾರ ಏನು ಮಾಡೋಕ್ಕಿದ್ದದು ಅದೆಲ್ಲ ಬೇಡ ನೋಡೋ. ನಮ್ಮ ದುಡಾಸು ಅನ್ನೋದು ಒಂದು ಶುದ್ಧ ಇದ್ರ ಅವ ಎಂದಾರು ಒಂದಿನ ಬಂದೇ ಬರ್ತಾನೆ ಕಂತಕ್ಕ ಅಂತ ಏನಾರ ಆಗಲಿ ಬಂದನ ಅಂತ ಬರ್ತಾನ. ಅವನು ಶಾಸ್ತ್ರ ಹೇಳೋ ರೂಪದಲ್ಲಿ ಇರ್ಬೋದು, ಬುಡುಬುಡುಕೇರ ಇದ್ರದಲ್ಲೂ ವೇಷಗಾರನ ರೂಪದಲ್ಲಿರ್ಬೋದು, ಹೆಂಗಾರು ಬಂದೇ ಹೆಂಗಾರು ಆಗ್ಲಿಕ್ಕನ ನಾನು ಈಗ ಬಂದನ ಗೊತ್ತಾರ ಯಾವತ್ತಾರವೇ ಬರದೆ ಸಂಬಂಧ ಅನ್ನೋದು ದೊಡ್ಡಕನ. ಮತ್ತು ಚಂದ್ರಿಕಾ ಮೇಡಮ್, ವಿಜಯಮ್ಮ ತಾಯಿಯವರಿಗೆ ಮತ್ತು ಈ ಎಲ್ಲ ಸಂಸ್ಥೆಯ ಸಹೋದರಿಗೆ ಗಣ್ಯರಿಗೆ ಬಹಳ ವಿಶಿಷ್ಟವಾದ ಅನುಭವ ಕೊಡ್ತಿದ್ದಾರೆ. ಎಷ್ಟು ಸೊತ್ತಾಗಿ ಅವರು ಹೋಲ್ ಸ್ಕ್ರಿಪ್ಟನ್ನು ರಿಸೈಟ್ ಮಾಡ್ತಾರೆ ಅಂತ ಕೂಡ ನನಗೆ ಅನಿಸಿಲ್ಲ. ರೆಫರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ತುಂಬ ಥ್ಯಾಂಕ್ಸ್. ಇದು ಚೌಕಟ್ಟಿನಿಂದ ಹೊರಬಂದ ಚಿತ್ರಗಳು ನಮ್ಮ ಚಿತ್ರ ಬಂದಿದ್ದರ ನೆನಪಿಗಾಗಿ ನಿಮ್ಮ ಹತ್ರ ಇರಲಿ. ನಿಜವಾಗ್ಲೂ ನನಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ತೊಂದರೆ ಆದಾಗ ನಾನು ಡೀಟೇಲ್ಸ್ ಅದು ನೆನಪು ಬರ್ತಾ ಇರೋದಿಲ್ಲ. ಸಂಸ್ಥೆ ಆದರೆ ರೆಫರ್ ಮಾಡ್ತಾ
ಏನು ರೆಫರ್ ಮಾಡೋದಕ್ಕೆ ಇಷ್ಟಪಡುತ್ತೆ ಇಂಗ್ಲೆಂಡ್ ಓದಕ್ಕಾಗಲ್ಲ ಅಂತ ಇಲ್ಲಿ ವಾಕ್ಯಗಳು ಬಿಟ್ಟೋಗಿದ್ದಾವೆ. ನನಗೂ ಗೊತ್ತು ಏನ್ ಬಿಟ್ಟೋಗಿದೆ ಅಂತ. ಆದ್ರೆ ಹಾಗಲ್ಲದೆ ತಗೊಳಕ್ ಒಂದು ಮತ್ತೆ ಹೇಳೋಗ್ತೀನಿ ಅಂದ್ಬಿಟ್ಟು ನಾನು ಹಾಗೆ ತಗೊಂಡಿದ್ದೀನಿ. ಎಸ್ 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 ಈ ಥರದೊಂದು ಕಾರ್ಯಕ್ರಮಗಳ ಬೇರೆ ಬೇರೆ ಗ್ರಂಥಗಳನ್ನು ಹೀಗೆ ಕಿವಿಯಲ್ಲಿ ಕೇಳಿಸ್ಕೊಳ್ಳುವ ಅಗತ್ಯ ಹಿಂದೆಂದಿಗಿಂತ ಈಗ ಹೆಚ್ಚಾಗಿದೆ ಅಂತಂತದ್ದು. ಅವಿವಾಚನ ಅಲ್ಲ, ಅಂದರೆ ಸಂಗೀತದ ಜೊತೆಗೆ ನಡೆಸೋದಲ್ಲ, ನೇರವಾಗಿ ಆ ಕಾವ್ಯವನ್ನು ಕೇಳಿಸ್ಕೊಳ್ಳೋದು ಅದರ ಅಗತ್ಯ ಹಿಂದೆಂದಿಗಿಂತ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಈ ಥರದ ಪ್ರಯತ್ನಗಳನ್ನು ಮಾಡ್ಬೋದು ಅಂತ ಅನಿಸ್ತಾ ಇದೆಯಾ? ಖಂಡಿತ ಮಾಡಬೇಕು ಅಂತ ಅನಿಸಿದ್ರೆ ಸಾಧ್ಯವಾದರೆ ಮುಂದಿನ ತಿಂಗಳುಗಳಲ್ಲಿ ಕನಿಷ್ಠ ಪಕ್ಷ 2-3 ತಿಂಗಳಿಗಾದ್ರೂ ಈ ಥರದ್ದೊಂದು ವಾಚನವನ್ನ ನೆನಪಿನಿಂದ ಹೇಳೋದಾಗ್ಬಿಟ್ರಂತೂ ಇನ್ನು ಬಹಳ ದೊಡ್ಡದೆ. ನೋಡೋಣ ಸ್ನೇಹಿತರೆ, ಏನು ಹೇಳ್ಕೊಟ್ಟ ಮುಂದಿನ ಕಾರ್ಯಕ್ರಮ ನಮ್ದು ಅಬ್ದುಲ್ ರಶೀದ್ ಬರ್ತಾ ಇದ್ದಾರೆ.